ರಂಗಾಯಣ ಮೈಸೂರು ರಂಗಭೀಷ್ಮ BV ಕಾರಂತ ಕಾಲೇಜು ನವರಾತ್ರಿ ರಂಗೋತ್ಸವ 2025 ಇಂದು ಪ್ರಸ್ತುತಪಡಿಸಲಿರುವ ನಾಟಕ ಕಲ್ಯಾಣದ ಬಾಗಿಲು. ರಚನೆ ಡಾಕ್ಟರ್ ಎಸ್ ನಟರಾಜ್ ಬೂದಾಳ್. ರಂಗವಿನ್ಯಾಸ ಶಶಿಧರ ಅಡಪ. ರಂಗ ಪರಿಕರ ಮಧುಶೇಖರ್ ಮಳವಳ್ಳಿ. ಪ್ರಸಾದನ ಶ್ರೀಕಾಂತ್ ಎಸ್ ಕಣಜ. ಸಂಗೀತ ಸುಬ್ರಹ್ಮಣ್ಯ ಮೈಸೂರು. ಸಹ ನಿರ್ದೇಶನ ಉಮಾಶ್ರೀ ಮಧುವಳ್ಳಿ, ಮಧುಶೇಖರ್ ಮಳವಳ್ಳಿ. ವಿನ್ಯಾಸ ಮತ್ತು ಬೆಳಕು ಮತ್ತು ನಿರ್ದೇಶನ ಮಧು ಮಳವಳ್ಳಿ. ಪ್ರೇಕ್ಷಕ ಸಹೃದಯರಲ್ಲಿ ಒಂದು ಮನವಿ: ನಾಟಕಕ್ಕೆ ವ್ಯತ್ಯಯವಾದದಂತೆ ದಯವಿಟ್ಟು ತಮ್ಮ ತಮ್ಮ ಜಂಗಮವಾಣಿಯನ್ನು ಸ್ಥಗಿತಗೊಳಿಸಿ, ಅರ್ಥಾತ್ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿ. ಶಾಂತಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಮಳವಳ್ಳಿ ಮಕ್ಕಳು ಅಭಿನಯಿಸುವ ನಾಟಕ ಕಲ್ಯಾಣದ ಬಾಗಿಲು. ರಚನೆ ಡಾಕ್ಟರ್ ಎಸ್ ನಟರಾಜ್ ಬೂದಾಳು. ವಿನ್ಯಾಸ ಮತ್ತು ನಿರ್ದೇಶನ ಮಧು ಮಳವಳ್ಳಿ. ಗಜಮುಖನೆ ಗರ್ಭ ಶ್ರೀ ಗಣನಾಥ, ಗಜಮುಖನೆ ಗರ್ಭ ಶ್ರೀ ಗಣನಾಥ. ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ. ವಿದ್ಯೆದಾಯಕ ಕೊಡುಯ ನಮತಿ ನಿನ್ನ ಪಾದ ಚರಣಗಳಿಗೆ ಮೊದಲು ಶರಣು ಶರಣಯ್ಯ, ಶರಣು ಶರಣಯ್ಯ. ಆಡಿದವರ ಮನವ ಬಲ್ಲೆ, ನೀನು ನೋಡ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಣ್ಣಾಯನವಯ್ಯ. ಲಿಂಗಯ್ಯ ದಯ ಮಾಡು. ನಾಟಿಕಾರರ ಗಂಡ, ಬೂದಿಕಾರರ ಗಂಡ, ಭೂಲೋಕದ ಗಂಡ, ಬೂದಿ ಮುಚ್ಚಿದ ಗಂಡ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಣ್ಣಾಯನವಯ್ಯ. ಲಿಂಗಯ್ಯ ದಯ ಮಾಡು. ಆದಿಯೊಳಗೂ ಜ್ಯೋತಿ, ಬೀದಿಯೊಳಗೂ ಜ್ಯೋತಿ, ಬಡವನ ಮನೆಯಲ್ಲೂ ಜ್ಯೋತಿ, ಮಲ್ಲಿದನ ಮನೆಯಲ್ಲೂ ಜ್ಯೋತಿ, ಒಂದಿನ ಮನೆಯಲ್ಲೂ ಜ್ಯೋತಿ, ಮಣ್ಣಿನ ಮನೆಯಲ್ಲೂ ಜ್ಯೋತಿ. ಇದ್ದ ಮನೆಗೂ ಜ್ಯೋತಿಯಾದೆ, ಸತ್ತ ಮನೆಗೂ ಜ್ಯೋತಿಯಾದೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಣ್ಣಾಯನವಯ್ಯ. ಲಿಂಗಯ್ಯ ದಯ ಮಾಡು. ಗುರುಲಿಂಗಯ್ಯ ದಯ ಮಾಡು. ಲಿಂಗಯ್ಯ ದಯ ಮಾಡು. ಬಿಡು ಬಿಡಿಯಾತರ ಜ್ಞಾನ ನಿನ್ನ ನಡೆ ನುಡಿ ಅಂದಾಗ ನೀವುದೇ ಅಜ್ಞಾನ. ಬಿಡು ಬಿಡಿಯಾತರ ಜ್ಞಾನ ನಿನ್ನ ನಡೆ ನುಡಿ ಅಂದಾಗ ನೀವುದೇ ಅಜ್ಞಾನ. ಬಿಡು ಬಿಡಿಯಾತರ ಜ್ಞಾನ.
ಸತ್ವವಿಲ್ಲ ಕೆಟ್ಟ ಅರಿವದ ಮಗ ಹೆಚ್ಚಿ ಮೊರೆಯುವೆಯಲ್ಲ ಬಿಡು ಬಿಡಿನ್ಯಾಸರ ಜ್ಞಾನ ನಿನ್ನ ನಡೆನುಡಿ ಒಂದಾಗದಿರುವುದೇ ಅಜ್ಞಾನ ಬಿಡು ಬಿಡಿನ್ಯಾಸರ ಜ್ಞಾನ ತನುವಿನ ಶ್ರೇಯ ಬಿಡಲಿಲ್ಲ ಗೆಸಿ ಮನದ ಸಂಕಲ್ಪಗಳು ಓಡಾಗಲಿಲ್ಲ ತನುವಿನ ಶ್ರೇಯ ಬಿಡಲಿಲ್ಲ ಗೆಸಿ ಮನದ ಸಂಕಲ್ಪಗಳು ಓಡಾಗಲಿಲ್ಲ ಅನುಮಾನವ ಬಿಡಲಿಲ್ಲ ನಮ್ಮ ಗುರು ಮಹಾಲಿಂಗ ನೋಡು ಸಮರಸವಿಲ್ಲ ಅನುಮಾನವ ಬಿಡಲಿಲ್ಲ ನಮ್ಮ ಗುರು ಮಹಾಲಿಂಗ ನೋಡು ಸಮರಸವಿಲ್ಲ ಬಿಡು ಬಿಡಿನ್ಯಾಸರ ಜ್ಞಾನ ನಿನ್ನ ನಡೆನುಡಿ ಒಂದಾಗದಿರುವುದೇ ಅಜ್ಞಾನ ಬಿಡು ಬಿಡಿನ್ಯಾಸರ ಜ್ಞಾನ ಬಿಡು ಬಿಡಿನ್ಯಾಸರ ಜ್ಞಾನ ಬಿಡು ಬಿಡಿನ್ಯಾಸರ ಜ್ಞಾನ ಯಾಕೆ ಹಿಂಗಾಡಿಯೋ? ಅಯ್ಯೋ ಶಿವನೇ, ಮಾತಾಡಪ್ಪ. ಯಾರ್ ಶಿಶು ಮಗ ನೀನು? ಶಿಶು ಮಗನೂ ಅಲ್ಲ ಹಸು ಮಗನೂ ಅಲ್ಲ. ಮತ್ಯಾರಪ್ಪ? ಹೋಗ್ಲಿ ಬಿಡು, ಯಾರಾರ ಆಗಿರು. ಬಾ, ಸ್ವಲ್ಪ ಸಮಾಧಾನವಾಗಿ ಕೂತ್ಕ. ಹಂಗೆ ಒಂದ್ಸಾರಿ ಶಿವ ಅಂತ ನೀಲಿ ಜ್ಞಾನದ ಫಲಾರ ಮಾಡುವ. ಅದೆಲ್ಲ ನಂಗೆ ಬೇಡ, ನಾನು ಅದಕ್ಕೆ ಬಂದಿಲ್ಲ. ಹೋಗ್ಲಿ ಕೂತ್ಕ ಬಾ. ಮತ್ ಯಾಕೆ ಬಂದಿದ್ಯಾ? ನಾನು ನೋಡ್ತಾನೆ ಇವ್ನಿ 1 ವರ್ಷದಿಂದ ಬರ್ತೀಯಾ ಹೋಗ್ತೀಯ. ಬಂದಂಗೆ ಹೋಗೋದು ಅಷ್ಟು ಸುಲಭ ಅಲ್ಕಣಪ್ಪಯ್ಯ. ಅದು ಸರಿ, ತತ್ವ ಹಾಡೋರ ಹತ್ರ ಬರ್ತೀಯ, ಫೋಟೋ ಹಿಡ್ಕತೀಯ, ಹಾಡು ಹಿಡ್ಕತೀಯ. ಇವನ್ನೆಲ್ಲ ತಗೊಂಡು ಏನ್ ಮಾಡಿಯೋ ಮಗ? ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಹೌದು ಕಣಪ್ಪ, ಗೊತ್ತಾಗಿಲ್ಲ. ಇವನ್ನೆಲ್ಲ ಗೊತ್ತು ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮತ್ತೆ. ಇರ್ಲಿ, ಗೊತ್ತು ಮಾಡ್ಕೊಳಕ್ಕೆ ಅಲ್ವಾ ನಾವೆಲ್ಲರೂ ಇಲ್ಲಿ ಕೂತಿರೋದು. ನೀನು ಕೂತ್ಕ, ಒತ್ತು ಮಾಡ್ಕ, ನಮಗೂ ತಿಳಿಸ್ಕೊಡು. ಇವನ್ನೆಲ್ಲ ಗೊತ್ತು ಮಾಡ್ಕೊಡೋಕೆ ಒಬ್ಬ ಗುರು ಬೇಕಲ್ವಾ? ಯಾರನ್ನಾದ್ರೂ ಗುರುವನ್ನ ನೋಡ್ಕೊಂಡಿದ್ಯಾ? ಯಾರ ಶಿಷ್ಯನಪ್ಪ ನೀನು? ಗುರುನೂ ಇಲ್ಲ ಶಿಷ್ಯನೂ ಇಲ್ಲ, ಅದಕ್ಕಲ್ಲ ನಾನು ಬಂದಿರೋದು. ಮತ್ತಿನ್ಯಾಕೆ? ಹೋಗ್ಲಿ, ನೀಲಿ ಜ್ಞಾನದ ಫಲಾರ ಮಾಡ್ತೀಯಾ? ಅಲ್ಲ, ಅದಕ್ಕೂ ಅಲ್ಲ. ಮತ್ತಿನ್ಯಾಕಪ್ಪ ಹಿಂಗ್ ಬಂದ್ ಹಂಗ್ ಹೋದ್ರೆ ಏನು ಆಗಕ್ಕಿಲ್ಲ ಕಣಪ್ಪ. ಬಂದ ಮೇಲೆ ಏನಾರ ಸಾಧನೆ ಮಾಡ್ಬೇಕು. ಯಾರನ್ನಾದ್ರೂ ಗುರುವನ್ನ ನೋಡ್ಕೊಂಡು ಸಾಧನೆ ಮಾಡ್ಕ. ಗುರು ಇಲ್ದಲೆ ಏನು ಆಗಕ್ಕಿಲ್ಲ ಕಣಪ್ಪ. ಅದೆಲ್ಲ ನಂಗೆ ಬೇಡ. ಮತ್ತೇನ್ ಬೇಕು? ಈ ತತ್ವ ಪದಗಳು ಬೇಕು. ನೀವುಗಳು ಮಾಡಿರೋ ಈ ಸಾಧನೆ, ಆಡಿರೋ ಈ ಹಾಡು, ಇವನ್ನೆಲ್ಲ ಸಂಪಾದನೆ ಮಾಡಬೇಕು. ನಾವು ಸಂಪಾದನೆ ಮಾಡೋಕೆ ಮಗ ಇಲ್ಲಿ ಸೇರ್ಕೊಂಡಿರೋದು. ತತ್ವ ಸಂಪಾದನೆ ಅಂದ್ರೆ ಇಟ್ಟಿಟ್ಕೊಡೋದಲ್ಲ, ಬಿಚ್ಕೊಡೋದು. ಗುಡ್ಡೆ ಆಗ್ತಂಗಲ್ಲ ಮಗ, ಗುಡ್ಡ ತರಿಸೋದು. ಹಂಗಂದ್ರೆ ತಗೊಳಪ್ಪ, ನೀವೇ ಸಂಪಾದಕ್ಕಾಗಿ ನಮ್ಮನ್ ಕೇಳಿದ್ರೆ ಏನ್ ಹೇಳೋದು? ನೀವು ಬಿಚ್ಚ ಹೇಳಿದ್ರಿ ಅಲ್ವಾ ನಮಗ್ ಗೊತ್ತಾಗೋದು. ಅಯ್ಯೋ ಮಗ, ಬಿಚ್ಚ ಹೇಳಕ್ಕೆ ಇವನ್ನೆಲ್ಲ ನಾವೇನ್ ಮುಚ್ಚು ಮರೆಯಲ್ಲಿ ಮಾಡ್ತಿದ್ದೀವೇನಪ್ಪ. ಇದು ಗುರು ಕಟ್ಕೊಟ್ಟ ಬುತ್ತಿ, ಬೈಲಲ್ಲಿಟ್ಟ ಗಂಟು ಕಣಪ್ಪ. ಯಾರ್ ಬೇಕಾದ್ರೂ ಬರ್ಬೈದು, ಬುತ್ತಿ ಬಿಚ್ಬೈದು, ಉಣ್ಬೈದು. ಲೋಕದ ಮಾತಿರ್ಲಿ, ನೀನೆಂದಾರ ಈ ಬುತ್ತಿ ಗಂಟ ಬಿಚ್ಚಿದ್ಯಾ? ಒಂದು ಸಲ ಬಿಚ್ಚಿ ನೋಡು, ಗೊತ್ತಾಗ್ತೈತೆ. ಬಿಚ್ಚಿ ನೋಡಕ್ ಮೊದ್ಲು ಒಂದು ಸಲ ನೀಲಿ ಜ್ಞಾನ ಮಾಡುವ. ಅಯ್ಯೋ, ನಾನು ಅದಕ್ಕೆ ಬಂದವನಲ್ಲ, ತತ್ವ ಪದಗಳನ್ನ ತಗೊಂಡೋಗಕ್ ಬಂದಿದ್ದೀನಿ. ಇವನ್ನೆಲ್ಲ ತಗೊಂಡೋಗಿ ಏನ್ ಮಾಡಿಯೋ ಮಗ? ಉಪ್ಪಿನಕಾಯಿ ಹಾಕೋಕ್ಕೂ ಬರಲ್ವಲ್ಲೋ. ಅದ್ ಬಿಟ್ಟು ಯಾರನ್ನಾದ್ರೂ ಗುರುವನ್ನ ನೋಡ್ಕೊಂಡು ಸಾಧನೆ ಮಾಡ್ಕೊ. ಅದು ಬಿಟ್ಟು ಈ ಹಲ್ವಾಟ ಆಡಿದ್ರೆ ಏನು ಸಿಕ್ಕಕ್ಕಿಲ್ಲ ಕಂದ. ನಾನೇನು ಸುಮ್ನೆ ಬಂದಿಲ್ಲ. ಇದನ್ನೆಲ್ಲ ಪುಸ್ತಕ ಮಾಡ್ತೀನಿ, ಪ್ರಿಂಟ್ ಹಾಕ್ಸ್ತೀನಿ. ಆಮೇಲೆ ಆಮೇಲೆ ಇದನ್ನೆಲ್ಲ ಜನಕ್ಕೆ ತಲುಪಿಸ್ತೀನಿ, ಇವನ್ನೆಲ್ಲ ಉಳಿಸ್ತೀನಿ. ಇವನ್ನೆಲ್ಲ ಯಾಕೆ ಉಳಿಸ್ಬೇಕು ಮಗ? ಬ್ಯಾಡ್ವೆ, ಮತ್ತೆ ನೀವು ಓದ್ ಕಲ್ಕ್ ಇವೆಲ್ಲ ಕಳ್ದೆ ಹೋಗ್ತವೆ. ಕಳೆದು ಹೋಗ್ತವೆ. ಹೋಗ್ಲಿ ಬಿಡು, ಇನ್ನೆರಡು ಕಟ್ಟಿಕೊಂಡ್ರಾಯ್ತು. ಕಳೆದು ಹೋದ್ರೆ ತಾನೇ ಹೊಸ ದುಟ್ಟದು. ನೋಡ್ ಮಗ, ಲೋಕಾನೇ ಹಂಗೆ ಕಳಿತಿರ್ಬೇಕು, ಕಟ್ಟುತ್ತಿರ್ಬೇಕು. ಕಳಿ
ಬೇಕು, ಯಾವುದು ಹಂಗೆ ಉಳಿಯಕ್ಕಿಲ್ಲ ಕಂದ. ನಿಶ್ಚಿಂತನಾಗಬೇಕಂತೆ ಬಹಳ ದುಶ್ಚಿಂತೆ ಒಳಗಾಗಿ ಕುಂತೆ. ನಿಶ್ಚಿಂತನಾಗಬೇಕಂತೆ ಬಹಳ ದುಶ್ಚಿಂತೆ ಒಳಗಾಗಿ ಕುಂತೆ. ಯಾಕೋ ಏನೋ ನನಗೆ ಈ ಭ್ರಾಂತಿ ಆಗಾಗುವುದೀಗ ಆಗಂತೆ. ಯಾಕೋ ಏನೋ ನಿನಗೆ ಈ ಭ್ರಾಂತಿ ಆಗಾಗುವುದೀಗ ಆಗಂತೆ. ನಿಶ್ಚಿಂತನಾಗಬೇಕಂತೆ ಬಹಳ ದುಶ್ಚಿಂತೆ ಒಳಗಾಗಿ ಕುಂತೆ. ಪಾಶಿ ಪಾಶಿ ಮಾತು ಬ್ಯಾಡಂತೆ ಒಳ್ಳೆ ಮೀಸಲು ನುಡಿ ಮಾತಾಡಂತೆ. ಪಾಶಿ ಪಾಶಿ ಮಾತು ಬ್ಯಾಡಂತೆ ಒಳ್ಳೆ ಮೀಸಲು ನುಡಿ ಮಾತಾಡಂತೆ. ಭಾಷೆ ಕೊಟ್ಟು ತಪ್ಪ ಬ್ಯಾಡಂತೆ ಒಳ್ಳೆ ಈಶಾನ ಪಾದವ ತಾಳಂತೆ. ಭಾಷೆ ಕೊಟ್ಟು ತಪ್ಪ ಬ್ಯಾಡಂತೆ ಒಳ್ಳೆ ಈಶಾನ ಪಾದವ ತಾಳಂತೆ. ನಿಶ್ಚಿಂತನಾಗಬೇಕಂತೆ ಬಹಳ ದುಶ್ಚಿಂತೆ ಒಳಗಾಗಿ ಕುಂತೆ. ಒಳಗ ಕಳ್ಕೋಳಂತೆ ಅಲ್ಲಿ ನುಡಮಣಿವಾಳ ಯೋಗಿ ಇಹನಂತೆ. ಒಳಗ ಕಳ್ಕೋಳಂತೆ ಅಲ್ಲಿ ನುಡಮಣಿವಾಳ ಯೋಗಿ ಇಹನಂತೆ. ಬಿಡದೆ ಪಾದ ಸೇವೆ ಮಾಡಂತೆ ಆತನ ಪಾದಕ್ಕೆ ನಮೋ ನಮೋ ಭಾಗಂತೆ. ಬಿಡದೆ ಪಾದ ಸೇವೆ ಮಾಡಂತೆ ಆತನ ಪಾದಕ್ಕೆ ನಮೋ ನಮೋ ಭಾಗಂತೆ. ನಿಶ್ಚಿಂತನಾಗಬೇಕಂತೆ ಬಹಳ ದುಶ್ಚಿಂತೆ ಒಳಗಾಗಿ ಕುಂತೆ. ನಿಶ್ಚಿಂತನಾಗಬೇಕಂತೆ ಬಹಳ ದುಶ್ಚಿಂತೆ ಒಳಗಾಗಿ ಕುಂತೆ. ನೀನ್ ಬಿಡು, ನಿನ್ ಜೊತೆ ಇದ್ರೆ ಅಷ್ಟೇ. ಯಾಕೋ ನೀಲಿ ಗ್ಯಾಲದ ಫಲರ ಜಾಸ್ತಿ ಹಂಗಿರಂಗೈತೆ. ಒಂದು ಸಲನಾದ್ರೂ ನೀಲಿ ಜ್ಞಾನ ಮಾಡದೇ ಇದ್ದವನ್ಗೆ ಲೋಕದ ಸತ್ಯ ಹೆಂಗ್ ಗೊತ್ತಾಗ್ತೈತೋ, ಹೆಚ್ಚು ಕಮ್ಮಿ ಅನ್ನೋದಾರ ಹೆಂಗ್ ತಿಳಿತೈತೋ. ನಾನೇನಾದ್ರೂ ಅದ್ ಮಾಡಿದ್ರೆ ಮೈ ಮೇಲೆ ಜ್ಞಾನ ಇಟ್ಟು ಕಳ್ದೋಗ್ತೀನಿ. ಕಳ್ಕೊಂಡಾಗ್ಲೇ ಮಗ, ಇದ್ದದ್ದೇನು ಇಲ್ಲದೆ ಇರೋದೇನು ಅಂತ ಗೊತ್ತಾಗೋದು. ನೀನು ಒಂದು ಸಲ ಆ ಸರಹಂತರ ಕಳೆದು ಹೋಗ್ ನೋಡು, ಗೊತ್ತಾಗ್ತೈತೆ. ಅವನು ನಿನ್ನಂಗೆ ಬರೀ ಪದ್ದಾಡ್ತಿದ್ದ, ಓದಿ 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 ಎಲ್ಲ ಗಟ್ಟಿ ಮಾಡ್ಕೊಂಡು ಕೂತಿದ್ದ. ಆದ್ರೆ ಜೀರ್ಣ ಆಗ್ತಿರ್ಲಿಲ್ಲ ಅಷ್ಟೇ. ಸರಹ ಯಾರವನು? ಸಿದ್ಧರ ಸಿದ್ಧ, ಗುರುವಿನ ಗುರು ಕಣಪ್ಪ, ನಮ್ಮ ಮಂಟೇಸ್ವಾಮಿ ತರ. ಯಾವ ಊರು? ಎಲ್ಲಿದ್ದಾನೆ? ಯಾವಾಗಿದ್ದ ಎಲ್ಲಿದ್ದ ಅಂತ ಕೇಳು. ಊರು ಕೇಳಿ ಗೊತ್ತಿದ್ ಕಣಪ್ಪ, ಆದ್ರೆ ಬಲೇ ವಿದ್ವಾಂಸನಂತೆ. ಓದಿ 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 ಗುಡ್ಡೆ ಹಾಕೊಂಡಿದ್ದಂತೆ. ಈಗಿನ ಕಾಲದವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಓದೋದು ಅಂದ್ರೆ ಕಳ್ಚ್ಕೊಳ್ಳೋದಲ್ಲ ಅಂತೆಲ್ಲ ಹೇಳಿದ್ರೆ ಹೇಳಿದ ಮಾತನ್ನ ಗುಡ್ಡೆ ಹಾಕೊಂಡು ಕುತ್ಕೊಂತವೆ. ಇದು ಒಂಥರ ನಾಟಕ ಕಣಪ್ಪ. ನಾಟಕನ? ಅಯ್ಯೋ ಮರ್ತೇ ಬಿಟ್ಟಿದ್ದೆ. ಇವರು ನಾಟಕ ನೋಡಕ್ಕೆ ಬಂದಿರೋದು. ನಾಟಕ ತೋರಿಸಿ ಅಂತ ನಾನೇ ಕರ್ಕೊಂಡು ಬಂದಿದ್ದೀನಿ. ಇವ್ರ ಅಯ್ಯೋ ಕಂದ, ಇವ್ರುಗಳು ಆಡ್ತಿರೋದೇ ನಾಟಕ ಕಣಪ್ಪ. ನಾಟಕ ಆಡ್ತಿರೋ ಜನಕ್ಕೆ ನಿಜ ತೋರ್ಸಕ್ ಕರ್ಕೊ ಬಂದಿದ್ಯಲ್ಲ, ಆಗ್ಲಿ ಬಿಡು, ಇದು ಒಂಥರ ನಾಟಕನೇ. ಆದ್ರೆ ಮಗ, ಒಂದು ತೊಡಕೈತಲ್ಲ. ಏನು? ಏನ್ ತೊಡ್ಕು? ಆ ಮಹಾನ್ ಆಗಿರೋ ಜಾಗಕ್ಕೆ ಹಂಗೆ ಹೋಗಕ್ಕಾಗಲ್ಲ. ಅಲ್ಲಿಗೆ ಹೋಗ್ಲೇಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಒಂದು ಸಲ ನೀಲಿ ಜ್ಞಾನ ಮಾಡ್ಬೇಕು. ಇಕ್ಕ ತಗ. ಅದೆಂಗಾಯ್ತದೆ? ನೀಲಿ ಜ್ಞಾನ ಮಾಡಿದ್ರೆ ಅಲ್ಲಿಗೆ ಹೆಂಗ್ ಹೋಗಕ್ಕಾಯ್ತದೆ? ಆಗಕ್ಕಿಲ್ಲ ಬಿಡು. ನೀಲಿ ಜ್ಞಾನ ಅಂದ್ರೆ ಏನಂತಾನೆ ಮಗ, ಒಂದು ಸಲ ಮಾಡಿ ನೋಡು. ಲೋಕ ಹಂಗೆ ಎದುರಾಗಿ 3 ಅಡಿ ಮೇಲೆ ಬರ್ತದೆ. ನಿನ್ನೆದುರಿಗೆ ಪ್ರಪಂಚ
ಕಡೆಗಾದ್ರೂ ಯಾವ ಕಾಲಕ್ಕಾದ್ರೂ ತಿರುಗಿಸ್ಬೈದು. ಒಂದು ಸಲ ತಿರುಗಿಸಿ ತೋರ್ಸ್ಲ ಮಗ, ನೋಡ್ತೀಯೇನು? ಎಲ್ಲಿ ತಿರುಗ್ಸು ನೋಡೋಣ. ಆ ನಿಮ್ಮ ಗುರು ಸಾಕ್ಯ ಮುನಿ, ಮಂಟೇಗಲ್ಲಮ್ಮ, ಮೈತಾರ ಮಾದಪ್ಪ, ಕಮ್ಮಾರರ ಸರಪಾದ, ಜಗಡಿ ಗುಡ್ಡ ನಾಗಾರ್ಜುನ ಇರೋ ಕಡೆ ತಿರುಗಿಸಿ ತೋರ್ಸು ನೋಡೋಣ. ನೀ ತೋರ್ಸೋ ಈ ನಾಟಕನ ಇವ್ರು ನೋಡ್ಲಿ. ಹಂಗಾರೆ ನನ್ ಜೊತೆ ಬರ್ತೀಯಾನು? ಎಲ್ಲಿಗೆ? ಕಲ್ಯಾಣದ ಬಾಗಿಲಿಗೆ. ನಿಲ್ಲಿ, ನಾಟಕ ನೋಡುವ ಮೊದಲು ಸಿದ್ಧರಾಗಿ, ಸಿದ್ಧರಾಗಿಲ್ಲದಿರಲು ಅವರತೆಯಲ್ಲಿ ಬದಲಾಗಿ, ನಿಮ್ಮ ಮನಸ್ಸನ್ನು ಅಲಂಕರಿಸದೆ ಇದಿರಾಗಿ. ಏನನ್ನೂ ಹೊತ್ತು ತರಬೇಡಿ, ನಿಮ್ಮನ್ನಂತೂ ಬೇಡವೇ ಬೇಡ. ಎಲ್ಲವನ್ನು ಕೆಳಗಿಟ್ಟು ನೀವಿರುವಂತೆಯೇ ಬನ್ನಿ. ಹೌದು ಮಕ್ಕಳ, ಇಲ್ಲಿ ಯಾರ್ಯಾರೋ ಬರ್ತಾರೆ ಹೋಯ್ತಾರೆ. ತತ್ವ ಕೇಳೋಕ್ ಬರ್ತಾರೆ, ತತ್ವ ಕೊಡೋಕು ಬರ್ತಾರೆ. ಭಂಗಿಗಂತಲೇ ಬರೋ ಭಂಗಿ ಮುಖರು ಇದ್ದಾರೆ. ಒಂದೊಂದ್ಸಲ ಮಾತ್ರ ನಿಮ್ಮೊಳಗಿಂದಂಗೆ ಬಂದಂಗೆ ಅಪರೂಪದವರು ಬಂದ್ಬಿಡ್ತಾರೆ. ಹಿಂಗೆ ಒಂದ್ಸಾರಿ ಒಬ್ಬ ಮಹಾ ಸಿದ್ಧ ಬಂದಿದ್ದ. ಆಗ ಏನಾಯ್ತು ಅಂದ್ರೆ, ಯಾರಪ್ಪ ನೀನು? ಯಾಕಿಷ್ಟ ತಿಳ್ಕೊಂಡಿದೀಯಾ? ನಾನೊಬ್ಬ ದಾರಿ ಒಬ್ಬ. ಯಾವೂರವನು? ಏನ್ ಹೆಸರು? ರಾಹುಲ ಭದ್ರ. ಆ ಏನಂದೆ? ರಾಹುಲ ಭದ್ರ. ರಾಹುಲ ಗದಿದ್ರ? ಇದು ಒಂದ್ ಹೆಸ್ರ. ಇರ್ಲಿ, ಹಿಂಗ್ಯಾಕೆ ಹೆದರ್ಕೊಂಡಿದ್ರು? ಯಾರೋ ಕೆಲವರು ನನ್ನ ಹತ್ಕೊಂಡ್ ಬರ್ತಾವ್ರೆ, ಹಿಂದೆ ಬರ್ತಾವ್ರೆ. ಹೆಂಗಾದ್ರೂ ಮಾಡಿ ಉಳಿಸು ತಾಯಿ. ಇಲ್ಲಪ್ಪ, ಕಳ್ಳ ಓಡ್ ಬಂದ. ನೀನಾರು ಕಂಡ? ಕಳ್ಳ? ಕಳ್ಳ ಹೊಳಗಿದಾನಪ್ಪ. ಎಲ್ಲಿ? ಈ ಕಡೆನಾ? ಒಳಗೆ ಅಂದ್ರೆ ಹೊರಗ್ ನೋಡ್ತೀಯಲ್ಲಪ್ಪ. ನಿನ್ನೊಳಗ್ ನೋಡ್ಕ, ನನ್ನೊಳಗ್ ನೋಡು. ಅದು ಇಲ್ಲಿ ಕೂತವ್ರಲ್ಲ, ಇವ್ರೆಲ್ಲರೊಳಗೂ ಒಬ್ಬ ಕಳ್ಳನಿದಾನಪ್ಪ. ಮೊದಲು ಅವನ ಹಿಡೀರು. ಓ, ಈ ಮುದುಕಿಗೆ ನಿನಗೆ ಜಾಸ್ತಿ ಆಗಿರೋದ. ಹಿಡಿಯೋ ಹೋಗೋಣ. ಯಾರ್ಯಾರೋ ಕೊಟ್ಟ ಅಂದ್ರು ಬರೋ ಸಂಗತಿನೆಲ್ಲ ಮನ್ಸನ್ ತುಂಬಾ ತುಂಬ್ಕೊಂಡು ತಿರುಗೋ ಜನಕ್ಕೆ ಅದನ್ನೆಲ್ಲ ಒಂದ್ಸಲ ಕರಗಿಸಿ ನಿಜವಾದ ನಿಮ್ಮನ್ನ ನೋಡ್ಕೊಳ್ಳೋ ಹಂಗ್ ಮಾಡೋ ನೀಲಿ ಜ್ಞಾನನ ಬೈತಾರಲ್ಲಪ್ಪ. ನೀವೆಲ್ಲ ಏನ್ ಕಡಿಮೆ ಅಮಲಲ್ಲಿದ್ದೀರಾ? ಅಯ್ಯೋ, ಲೋಕನೇ ಯಾವ್ದ್ಯಾವ್ದೋ ಅಮ್ಲಲ್ಲಿ ಮುಳುಗೋಗದೆ. ತುಂಬಿಕೊಂಡಿರೋ ಅಮ್ಲನ್ನ ಕರಗಿಸಿ ಸದಾ ಎಚ್ಚರವಾಗ್ಸೋನು ಆ ಗುರು ಒಬ್ಬನೇ ಕಣಪ್ಪ. ಆ ಗುರುವಿನ ಪಾದ ಹಿಡೀರಿ, ನೀವು ಎಚ್ಚರವಾಗ್ತೀರ. ನಿಮ್ ಹಿಡ್ದಿರೋ ಅಮ್ಲು ಕೂಡ ಬಿಟ್ಟೋಗ್ತದೆ. ಅವ್ವ, ನನ್ನ ಯಾರು ಯಾಕೆ ಬಂದೆ ಅಂತ ಕೇಳಲೇ ಇಲ್ಲ. ನೋಡ್ ಮಗ, ನೀನ್ ಯಾರು, ನಾನ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಎಲ್ಲಿ ಹೋಗ್ತೀವಿ, ಇವೆಲ್ಲ ಅಷ್ಟು ಸುಲಭ ಬಗೆಹರಿಯೋ ಸಂಗತಿಗಳನ್ನಪ್ಪ. ಇರ್ಲಿ, ನಿನ್ಗೇನ್ ಬೇಕು, ಯಾರ್ ಬೇಕು? ಇಲ್ಲಿ ಕಮ್ಮ ಗೆರಿಗ್ ಬಂದಿದ್ದೆ. ಮಚ್ಚು ಕುಡ್ಲು ಕೊಡ್ಲಿ ಬಾಣ ಬಂಕ ಬೇಕಿತ್ತಾ? ಅವ್ಯಾವೂ ಅಲ್ಲ. ಮತ್ತೇನ್ ಬೇಕಿತ್ತಪ್ಪ? ಬುದ್ಧ ಗುರುವಿನ ಧಮ್ಮವನ್ನ ತಿಳ್ಕೋಬೇಕಿತ್ತು. ಕಮ್ಮರ್ಗೇನಿಲ್ಲ, ಅದು ಸರಿಯೇನು. ಆ ಗುರುವನ್ನ ಕಾಣಕ್ಕೆ ಅದಕ್ಕಿಂತ ಸರಿಯಾದ ಜಾಗ ಇನ್ನೆಲ್ಲದೆ. ಇರ್ಲಿ, ನಿನ್ನ ಹುಡುಕಾಟವೇ ಒಗಟೆನಂತಿದೆ. ಅಲ್ಲಿ ದಮ್ಮ ಸಿಕ್ತ ಮಗ, ಅಲ್ಲಿ ಯಾರಿದ್ದಾರೆ ಕಂದ ಬುದ್ಧ ಗುರುವನ್ನ ಕಾಣಿಸ್ಕೊಡೋರು? ಇದಾಳಂತೆ ಒಬ್ಳು ಕಮ್ಮಾರರ ಹುಡುಗಿ, ಬಾಣ ಮಾಡುವ ಉದ್ಯೋಗ ಮಾಡ್ತಾ ಇರ್ತಾಳಂತೆ. ಅವಳು ಬುದ್ಧನನ್ನ ಕಾಣ್ಕೊಡ್ತಾಳೆ ಅಂತ ಬಂತೇಜಿ ಒಬ್ರು ಹೇಳಿದ್ರು. ಆ ಹುಡುಗಿನ ಹುಡ್ಕೊಂಡು ಕಮ್ಮಾರ್ಗೇರಿಗೆ ಹೋಗಿದ್ದೆ. ಯಾರೋ ಹುಡುಗಿನ ಹುಡುಕ್ತಾ ಬಂದವನೆ ಅಂತ ತಪ್ಪು ತಿಳ್ಕೊಂಡು ನನ್ನ ಹಚ್ಕೊಂಡು ಬಂದ್ರು. ಓ, ಇದಾ ಕತೆ. ಅದಿರ್ಲಿ, ನಿಮ್ ಬಂತೇಜ್ಗಳು ಬುದ್ಧ ಗುರುವನ್ನ ತೋರ್ಲಿಲ್ವೇ? ಬುದ್ಧ ಅಲ್ಲಿ ಸಿಗ್ಲಿಲ್ವೇ? ಬುದ್ಧ
ಇದಾನೋ ಇಲ್ಲೋ ಗೊತ್ತಿಲ್ಲ. ನನಗಂತೂ ಸಿಗಲಿಲ್ಲ. ಕಡೆಗೆ ಬಂತೇಜಿಯೊಬ್ಬರು ನನ್ನ ಕಷ್ಟ ನೋಡಲಾರದೆ ಕಮ್ಮಾರರ ಕುಲುಮೆಯಲ್ಲಿ ಕುಮ್ಮಾರರ ಹಾವುಗೆಯಲ್ಲಿ ಮುಚ್ಚಿಯ ಅಡಿಗಲ್ಲ ಮೇಲೂ ಸಿಗ್ತಾನೆ ಎಂದು ನೇರವಾಗಿ ಅಲಗೂರಿನ ಪಾಂಚಾಳರ ಬೀದಿಗೆ ಹೋಗು. ಅಲ್ಲೊಬ್ಬಳು ಕಮ್ಮಾರರ ಹುಡುಗಿ ಬಾಣ ಮಾಡುವ ಉದ್ಯೋಗ ಮಾಡ್ತಾ ಇರ್ತಾಳೆ. ಅವಳು ನಿನಗೆ ಬುದ್ಧನನ್ನ ಕಾಣಿಸ್ಕೊಡ್ತಾಳೆ, ದಮ್ಮವನ್ನ ತಿರ್ಸ್ಕೊಡ್ತಾಳೆ ಅಂದ್ರು. ಅದ ಕುಡ್ಕೊಂಡು ಬಂದೆ. ಓ, ನಮ್ ಕಮರ್ ಕದಿರಮ್ಮ ನೋಡ್ಕೊ ಬಂದಿದ್ಯಾ? ಕದಿರಮ್ಮ? ಅವಳು ನಿಮ್ಗೆ ಗೊತ್ತಾ? ಅವಳೆಲ್ಲಿರೋದು? ಇಲ್ಲಿಗೆ ಬರ್ತಾಳೆ ಮಗ. ದಿನ ತತ್ವಕ್ಕೆ ಅಂತ ಬರೋಳು. ಇವತ್ತೇ ಯಾಕೋ ಬರ್ಲಿಲ್ಲ. ಇನ್ನೇನ್ ಬಂದ್ರೂ ಬರಬಹುದು. ಇರ್ಲಿ, ಸರಿಯಾದ ಹತ್ರಕ್ಕೆ ಬಂದಿದ್ಯಾ. ನೀನು ನಮ್ ದಾರಿಲೇ ಇದೆಯಾ. ಒಂದು ಸಲ ನೀಲಿ ಜನ ಮಾಡಿ ಏಕದಾರಿ ತಗ. ಕಮ್ಮಾರ್ತಿನೂ ಬರ್ತಾಳೆ, ಕುಂಬಾರ್ತಿನೂ ಬರ್ತಾಳೆ. ಇಲ್ಲ, ನಾನು ಅದು ಬರ್ಲಿಲ್ಲ. ನಾವೇನು ಅದಕ್ಕಾಗೆ ಬಂದಿದ್ದೀವ. ಇವರು ಅರ್ಥ ತಿಳ್ಕೊಂಡವ್ರೆ. ಏನಂತ? ನೀಲಿ ಜ್ಞಾನ ಮತ್ತು ಬಳಸುತ್ತೆ ಅಂತ. ಮಗ, ದೇಹ ಏನೋ ಮತ್ತಿಂದ ವಾಲಾಡ್ತಿದೆ, ವಾಕು ತತ್ವದಿಂದ ತೂಗಾಡ್ತಿದೆ, ಆದ್ರೆ ಮನಸ್ಸು ಸಮರಸದಲ್ಲಿ ತೇಲಾಡ್ತಿದೆ. ನಿಜವಾದ ಮತ್ತು ಭಂಗಿಯದ್ದಲ್ಲ. ಭಂಗಿ ಕುಡ್ದವರು ಮತ್ನಲ್ಲಿರಲ್ಲ. ಈಗಾಗಲೇ ಇರೋ ಮತ್ನ ಅದು ಕಡಿಯುತ್ತೆ. ಆತ್ಮ ಪರಬ್ರಹ್ಮ ಪುನರ್ಜನ್ಮ, ಆ ಜಾತಿ ಈ ಜಾತಿ, ಆ ಲೋಕ ಈ ಲೋಕ, ಆ ಧರ್ಮ ಈ ಧರ್ಮ, ಇದೆಲ್ಲ ಕಡಿಮೆ ಅಂತ ತಿಳ್ಕೊಂಡಿದ್ದೀರಾ? ಕೆಲವರಿಗೆ ಕೋಟಿ ಕೋಟಿ ದುಡ್ಡಿನ ಮತ್ತು ಕೆಲವರಿಗೆ ಯಾವಾಗ್ಲೂ ಯಾವ್ದಾದ್ರೂ ಒಂದು ಸಿಂಹಾಸನದಲ್ಲಿ ಕೂರ್ಬೇಕು, ಅದೊಂಥರದ ಮತ್ತು. 106 ತರಹದ ಮತ್ತುಗಳಿವೆ. ಒಂದ್ಸಲನಾದ್ರೂ ಲೋಕಾನೇ ಅದಿರಂಗೆ ನೀಲಿ ಜ್ಞಾನ ದಾರಿ ಮಾಡಿಕೊಡುತ್ತೆ. ಇನ್ನು ಈ ದಾರಿ ಅಮಲನ್ನ ಹತ್ತಿಸ್ಕೊಂಡ್ರೆ ಕೆಟ್ಟರು ಅಂತಲೇ. ನೋಡಿದೇನೆ ಪ್ರೌಢ ಸುಂದರಿ, ಆ ಜಾಡ ತಿಳಿದು ನೋಡಿದೇನೆ ಪ್ರೌಢ ಸುಂದರಿ. ನೋಡಿದೇನೆ ಪ್ರೌಢ ಸುಂದರಿ, ಆ ಜಾಡ ತಿಳಿದು ನೋಡಿದೇನೆ ಪ್ರೌಢ ಸುಂದರಿ. ಗೂಢಮಾಗಿ 3 ನದಿಯು ಕೂಡಿಯಿರುವ ತಾವಿನಲ್ಲಿ, ಗೂಢಮಾಗಿ 3 ನದಿಯು ಕೂಡಿಯಿರುವ ತಾವಿನಲ್ಲಿ, ಆಡಿ ಬಂದು ತೋಡಿಗಿಳಿಯು ಕೂಡಿ ಮಾತಾಡುವುದನ್ನು ನೋಡಿದೇನೆ ಪ್ರೌಢ ಸುಂದರಿ, ಆ ಜಾಡ ತಿಳಿದು ನೋಡಿದೇನೆ ಪ್ರೌಢ ಸುಂದರಿ. ಹೋಗಿ ನಿಂತು ಬಾಗಿಲಲ್ಲಿ ನಾಗಕಾಂತೆ ರಾಗವನ್ನು, ಹೋಗಿ ನಿಂತು ಬಾಗಿಲಲ್ಲಿ ನಾಗಕಾಂತಿ ರಾಗವನ್ನು, ಬೇಗ ಕೇಳಿ ಭೋಗ ಪದವಿ ಸಾಗಿ ಬೆರಗಾಗಿ ನಿನ್ನ, ಬೇಗ ಕೇಳಿ ಭೋಗ ಪದವಿ ಸಾಗಿ ಬೆಳಗಾಗಿ ನಿನ್ನ. ನೋಡಿದೇನೆ ಪ್ರೌಢ ಸುಂದರಿ, ಆ ಜಾಡ ತಿಳಿದು ನೋಡಿದೇನೆ ಪ್ರೌಢ ಸುಂದರಿ. ಉರಿವ ಹಿರಿಯ ತುರಿಯ ಮೆರೆದು ಸುರಿವ ಸುದೆಯ ಭರದಿ ಸವಿದು, ಉರಿವ ಹಿರಿಯ ತುದಿಯ ಮೆರೆದು ಸುರಿವ ಸದಯ ಭರದಿ ಸವಿದು, ಕೂದಲರಿದು ದೇಹ ಮರೆತು ಹರಿಹರ ಗುರುವರನ ಬೆರೆತು, ಗುರುಗಳರಿದು ದೇಹ ಮರೆತು ಹರಿಹರ ಗುರುವರನ ಬೆರೆತು. ನೋಡಿದೇನೆ ಪ್ರೌಢ ಸುಂದರಿ, ಆ ಜಾಡ ತಿಳಿದು ನೋಡಿದೇನೆ ಪ್ರೌಢ ಸುಂದರಿ. ನೋಡಿದೇನೆ ಪ್ರೌಢ ಸುಂದರಿ, ಆ ಜಾಡ ತಿಳಿದು ನೋಡಿದೇನೆ ಪ್ರೌಢ ಸುಂದರಿ. ಇವತ್ತ್ಯಾಕೋ ನಮ್ ಕದಿರಮ್ಮ ಬರ್ಲಿಲ್ಲ ಅನ್ಸುತ್ತೆ. ಕೆಲ್ಸ ಜಾಸ್ತಿ ಇದೆ ಅಂತ ಕಾಣುತ್ತೆ. ನಾನು ಅವಳು ನೋಡ್ಲೇಬೇಕು. ಹಂಗಾರೆ ಒಂದು ಕೆಲಸ ಮಾಡು ಮಗ. ಇವತ್ತಿಲ್ಲೇ ಇದ್ದು ನಾಳೆ ಮಧ್ಯಾಹ್ನದೊತ್ತಿಗೆ ಕಮ್ಮಾರ್ಗೇರಿಗೆ ಹೋಗು. ಅಲ್ಲಿ ಒಂದು ಹಳ್ಳಿ ಕಟ್ಟೆ ಬರ್ತದೆ. ಅದ್ರ ಬಲಗಡಿಗೆ ಒಂದು ತಿರುವು ಬರ್ತದೆ. ಹಂಗೆ ಮುಂದಕ್ಕೆ ಹೋದ್ರೆ 3ನೇ ಮನೆಗೆ ನಮ್ಮ ಕದಿರಮ್ಮ. ನಾನು ಕಳಿಸ್ದೆ ಅಂತ ಹೇಳತ್ತಂದ. ಆಗ್ಲಿ. ಕಾಸಿ ಕಾಸಿ ಬಡಿಯ ಬೇಕು
ಮನಸ್ಸು ಕೊಸರಿ ಕೊಸರಿ ಹೋಗುವಂತ ಮಳ್ಳ ಮನಸ್ಸು ಮಳ್ಳ ಮನಸ್ಸು ಕಾಸಿ ಕಾಸಿ ಪಡೆಯಬೇಕು ಕಳ್ಳ ಮನಸ್ಸು ಕಳ್ಳ ಮನಸ್ಸು ಕೊಸರಿ ಕೊಸರಿ ಹೋಗುವಂತ ಮಳ್ಳ ಮನಸ್ಸು ಮಳ್ಳ ಮನಸ್ಸು ತೋಳ ತುದಿಯ ಮುಂದೆ ಇಟ್ಟು ಕೋಳಿವಾಡ ಸಾರ ಬಿಟ್ಟು ತೋಳ ತುದಿಯ ಮುದ್ದೆ ಇಟ್ಟು ಕೋಳಿವಾಡ ಸಾರ ಬಿಟ್ಟು ನದಿಯ ಮಳ್ಳ ತಡಿಯ ಹಾಸಿ ಒಗ್ಗೆ ಬೆರಳ ಒದಿಗೆ ಇಟ್ಟು ಕರಗ ಜೀವ ಗೆಳತಿ ಬಿಟ್ಟು ಬಿಟ್ಟೋ 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 ಕರಗ ಜೀವ ಗೆಳತಿ ಬಿಟ್ಟು ದಾರಿ ಬಿಟ್ಟು ಹೋಗುವಂತ ಕೊಳ್ಳ ಮನಸ್ಸು ಕಳ್ಳ ಮನಸ್ಸು ಕಳ್ಳ ಮನಸ್ಸು ಕಾಸಿ ಕಾಸಿ ಪಡೆಯಬೇಕು ಕಳ್ಳ ಮನಸ್ಸು ಕಳ್ಳ ಮನಸ್ಸು ಕೊಸರಿ ಕೊಸರಿ ಹೋಗುವಂತ ಮಳ್ಳ ಮನಸ್ಸು ಕಳ್ಳ ಮನಸ್ಸು ಅರಿವು ಎಂಬೋ ಕುಲುಮೆಯೊಳಗೆ ಅರಿವು ಎಂಬೋ ಕುಲುಮೆಯೊಳಗೆ ಜ್ಞಾನವೆಂಬೋ ತಿರಿಯ ಒತ್ತಿ ಅತ್ತ ಇತ್ತ ತಿರುಗದಂಗೆ ಹಿಡಿಗ ತುದಿಯ ಕೊರೆಯದಂಗೆ ಅತ್ತ ಇತ್ತ ತಿರುಗದಂಗೆ ಹಿಡಿಗ ತುದಿಯ ಕೊರೆಯದಂಗೆ ಅಡಿಗಲ್ಲು ಬಿಟ್ಟು ಅಂಗದಂಗೆ ಅಡ್ಡನಾಡಿ ಮನಸ್ಸು ಅಡ್ಡನಾಡಿ ಮನಸ್ಸು ಅಡ್ಡನಾಡಿ ಮನಸ್ಸು ಅಡ್ಡನಾಡಿ ಮನಸ್ಸು ಕಾಸಿ ಕಾಸಿ ಬಡಿಯಬೇಕು ಕಳ್ಳ ಮನಸ್ಸು ಕಳ್ಳ ಮನಸ್ಸು ಕೊಸರಿ ಕೊಸರಿ ಹೋಗುವಂತ ಮಳ್ಳ ಮನಸ್ಸು ಮಳ್ಳ ಮನಸ್ಸು ಕಳ್ಳ ಮನಸ್ಸು ಕಳ್ಳ ಮನಸ್ಸು ಮಳ್ಳ ಮನಸ್ಸು ಮಳ್ಳ ಮನಸ್ಸು ಕಳ್ಳ ಮನಸ್ಸು ಎಲ್ಲರ ನನಗೆ ಗುರಿ ಇರ್ತಾರಲ್ಲ, ನನ್ನ ಗುರಿ ಮಾತ್ರ ಕಾಣ್ತಾ ಇಲ್ಲ. ಅದನ್ನ ಗುರ್ಸೋದು ಹೆಂಗೆ? ಯಾರ್ಲ ಇವನು ROI ಇದ್ದಂಗಿದ್ದಾನಲ್ಲ, ಇಲ್ಲೇನ್ ಭಿಕ್ಷ ಸಿಗ್ತದೆ ಅಂತ ಈ ಕಮ್ಮಗೇರಿಗೆ ಬಂದವನೆ, ಅಥವಾ ಈಟಿ ಗುರಾಣಿ ಮೊಗ್ಜೋಕೆ ಏನಾದ್ರು ಬೇಕೋ, ಅಥವಾ ಆ ಮಂಟೆ ಸ್ವಾಮಿ ಶಿಕ್ಷಂದಿರು ಕಬ್ಬಿಣದ ಭಿಕ್ಷೆಗೆ ಬಂದಿದ್ರಲ್ಲ ಹಂಗೇನಾದ್ರೂ ಬಂದಿರ್ಬೋದಾ? ಇರ್ಲಿ ಕೇಳೋಣ. ಓ ಆರವಯ್ಯ ಇನ್ನೇ ಕಣಪ್ಪ ಬೈಲಿ. ಏನ್ ಬೇಕಿತ್ತು? ಈಟಿ ಗುರಾಣಿ ಮೊಗ್ಜೋಕೆ ಏನಾದ್ರು ಬೇಕೋ? ಅವೆಲ್ಲ ಏನೂ ಬೇಡ. ಮತ್ತಿನ್ನೇನ್ ಬೇಕು? ಬಾಣ ಮಾಡೋ ಹುಡುಗಿ ನೋಡ್ತಾ ಇದ್ದೀನಿ. ಯಾಕೆ ಬಿಲ್ಲು ಬಾಣ ಬೇಕಿತ್ತಾ? ಬೇಡ. ಮತ್ತಿನ್ನೇನ್ ಬೇಕು? ಆ ಹುಡುಗಿ ಬೇಕಿತ್ತು. ಇಲ್ಲ ಇವನ ಈ ಕಮ್ಮ ಗೇರಿಗೆ ಬಂದ್ಬಿಟ್ಟು ಹುಡುಗಿ ಬೇಕಂತ ಹುಡುಗಿ ಕಟ್ಟಾಕೊಡ್ಲ ಅವ್ನ ಕಂಬಕ್ಕೆ. ವಿಚಾರಣೆ ಮಾಡಿ ಏನ್ ಕೊಡ್ಬೇಕೋ ಕೊಡೋಣ. ಇವರ್ಯಾರು? ಇವನ್ನ ನಾವ್ ನೋಡ್ಕೊತೀವಿ ಬಿಡಿ ಬುದ್ಧಿ. ಇವ್ನ್ಗೆ ಕಮ್ಮಗೇರಿ ಹುಡುಗಿ ಬೇಕಂತೆ. ಕ್ಷಮಿಸಿದ ಶ್ರೇಷ್ಠಿಗಳೇ, ನನಗೆ ಬೇಕಿರುವುದು ಕದಿರಮ್ಮನೆಂಬ ಕಮ್ಮಾರರ ಹುಡುಗಿ. ಅವಳಿಂದ ಬೌದ್ಧ ತಾತ್ವಿಕತೆಯನ್ನು ತಿಳಿಯಲು ಬಂದಿದ್ದೇನೆ. ಈ ಕಮ್ಮಾಗೇರಿಯಲ್ಲಿ ಅವಳು ಎಲ್ಲಿದ್ದಾಳೆ ಎಂಬುದು ತಿಳಿಯಲಿಲ್ಲ. ಅದಕ್ಕೆ ಹುಡುಕಿದ್ದೀನಿ. ಕ್ಷಮಿಸಿ ಪಾಲಕರೇ, ಬೌದ್ಧ ತಾತ್ವಿಕತೆಯನ್ನು ಕಮ್ಮಾರಕೇರಿಯಲ್ಲಿ ತಿಳಿಸುತ್ತಾರಾ? ಹಾಗೆಂದು ಗುರುವಾಣಿಯಾಗಿದೆ. ನೀವೇ ಯಾರು? ನಿಮ್ಮ ಗುರುಗಳು ಯಾರು? ನಾನು ರಾಹುಲ ಭದ್ರ. ನನ್ನ ಗುರುಗಳು ರಾಹುಲ. ನಿಮ್ಮ ಗುರಿ ದೊಡ್ಡದು, ಆದರೆ ದಾರಿ ಮಾತ್ರ ವಿಚಿತ್ರ. ಯಾರಿಗೆ ಗೊತ್ತು ಯಾರ್ಯಾರು ಬುದ್ಧನನ್ನು ಹೇಗೆ ಕಂಡುಕೊಳ್ಳುತ್ತಾರೋ? ನಿಮ್ಮ ಕುಟುಂಬದೊಳಗೆ ಇದ್ದುಕೊಂಡು ನಿರ್ವಾಣವನ್ನು ಪಡೆದವರಿದ್ದಾರಲ್ಲವೇ? ಹಾಗೆ ಬಂದು ಇವರು ಬುದ್ಧನು ಇವರಿಂದ ನಿಮಗೆ ಏನೂ ತೊಡಕಿಲ್ಲ. ಆಗಲಿ ಗುರುಗಳೇ, ಅವರ ಕಟ್ಟನ್ನು ಬಿಟ್ಟಪ್ಪ.
ಏನ್ ಬೇಕು? ಅದು ಅದು ಏನ್ ಅದು ಅದು ಅಂದ್ರೆ ಬಾಣ ತಪ್ಪಿದ್ರೆ ಹೇಳ್ತೀನಿ. ನಮ್ ಬಂದೇಜಿಗಳು ನಿಮ್ಮ ಹತ್ರ ಕಳ್ಸಿದ್ರು, ಅದಕ್ ಬಂದೆ. ಬಂತೇಜಿ ಕಳ್ಸಿದ್ದಾರೆ. ನನ್ನ ಹತ್ರ ಏನ್ ಬಿಲ್ಲು ಬಾಣ ಕೊಡ್ಲಿ, ಕುಡ್ಗೋಲು ತಗೊಂಬರಕ್ ಕಳ್ಸಿದಾರ? ಅವೆಲ್ಲ ಅವೆಲ್ಲ ಅವ್ರಿಗೆ ಯಾಕಂತೆ? ಯಾರಿಗ್ ಗೊತ್ತು. ಈಗಿನ ಕಾಲದ ಸ್ವಾಮೀಜಿ ಸನ್ಯಾಸಿಗಳೆಲ್ಲ ಕತ್ತಿ ಗುರಾಣಿ ಬಂದೂಕುಗಳ ಧ್ಯಾನನೇ ಮಾಡಕ್ ಶುರು ಮಾಡವ್ರೆ. ನಿಮ್ಗೇನ್ ಬೇಕು? ನಾನು ಬಿಲ್ಲು ಬಾಣ ಬಿಟ್ರೆ ಬೇರೆ ಏನು ಮಾಡಲ್ಲ. ನನಗೆ ಬಾಣಗಳು ಬೇಡ. ಮತ್ತೇನ್ ಬೇಕು? ನೀನ್ ಬೇಕು. ಏನಂದ್ರೆ ಕೈಲಿ ಏನಿದೆ ಅಂತ ನೋಡ್ತಿದ್ಯಾ ತಾನೇ? ಅಯ್ಯೋ, ತಪ್ಪಿರಿಬೇಡ. ಬುದ್ಧ ಗುರುವಿನ ತತ್ವ ನಿಮಗೆ ತಿಳಿದಿದೆಯಂತಲ್ಲ, ನಿನ್ನಿಂದ ತಿಳ್ಕೊಬಾ ಅಂತ ಕಳ್ಸಿದ್ರು. ಆ ತತ್ವ ಆಡೋ ಪುತ್ರಯವ ಕಳ್ಸಿದ್ರು, ಅದಕ್ ಬಂದೆ. ಓ, ಗುರುಗಳು ಕಳ್ಸಿದ್ರ? ಯಾರೇ ಕೂಸೋದು? ಹೊಸಬ್ರಿದ್ದಂಗ ಅವ್ರೆ, ವ್ಯಾಪಾರಕ್ಕೆ ಬಂದವ್ರಾ? ಹ್ಞೂ. ಏನ್ ಬೇಕಂತೆ? ಬಿಲ್ಲೋ ಬಾಣನೋ ಕುಡ್ಗೋಲೋ ಕತ್ತಿನೋ ಎಷ್ಟ್ ಬೇಕಂತೆ? ಅವ್ಯಾವು ಬೇಡವಂತೆ. ಮತ್ತಿನೇನ್ ಬೇಕಂತೆ? ಬುದ್ಧ ಬೇಕಂತೆ. ಯಾರೋ ಹೇಳಿದ್ರಂತೆ ನನ್ನ ಹತ್ರ ಬಂದ್ರೆ ಬುದ್ಧ ಸಿಗ್ತಾನೆ ಅಂತ, ಅದಕ್ ಬಂದವ್ರೆ. ಅಯ್ಯೋ ಕಂದ, ಅದು ಯಾರು ಕೊಡೋದು ಅಲ್ಲ, ಯಾರು ತಗೊಳ್ಳೋದು ಅಲ್ಲ. ಅವ್ರವ್ರ ಕುಲ್ ಮೇಲೆ ಅವ್ರೇ ಮಾಡ್ಕೊಳ್ಳೋದಂತ ಹೇಳ್ ಕಳ್ಸು ಕಂದ. ಕೇಳಿಸ್ಕೊಂಡ್ರ? ನಾನೀಗೇನ್ ಮಾಡ್ಲಿ? ಅದನ್ನ ನಾನೆಂಗ್ ಹೇಳಿ? ಆಡೋ ಮಾತು ಓದೋ ಪುಸ್ತಕದಂಗೆ. ಬುದ್ಧ ಸಿಕ್ಕಾನ, ಬದಲಿಗೆ ಸಿಕ್ಕಾತ. ಮತ್ತೆ ಸಿಗೋದು? ಮಾಡೋ ಕಸುಬಿನಾಗೆ ಸಿಗೋ ಫಲದಾಗೆ ಹುಡುಕಿದ್ರೆ ಸಿಗ್ಬಹುದು. ಅಥವಾ ನಮ್ ಕುಳ್ಳವನ್ ಕೇಳಿದ್ರೆ ಹೆಂಗೆ? ಅವಳೇನಾದ್ರೂ ದಾರಿ ತೋರಿಸ್ಬಹುದೇನೋ. ನೋಡೋಣ ತಡೀರಿ. ಅವ್ವಾ ಅವ್ವಾ, ಏನ್ ತಾಯಿ, ಅವ್ರಿನ್ನೂ ಹೋಗ್ಲಿಲ್ವೇ? ನೀನೇ ದಾರಿ ತೋರಿಸ್ಬೇಕಂತೆ. ಹಾ, ಈ ಕುರುಡಿ ಅವ್ರಿಗೆ ದಾರಿ ತೋರಿಸ್ಬೇಕಂತ ಎಲ್ಲೋ ತಲೆ ಕೆಡ್ಸ್ಕೊಂಡಿರ್ಬೇಕು. ಅಥವಾ ಹಾ ಮೆಳ್ಳೆ ಗಂಡನ ಸನ್ಯಾಸಿ ತರ ಇವನು ಅರೆಬೆಂದವನಾಗಿರ್ಬೇಕು. ಇಲ್ಲ ಕಣವ್ವ, ಕಬ್ಬಿಣದ ಚೆನ್ನಾಗಿ ಕಾದಿರೋಂಗಿದೆ. ಅಯ್ಯೋ, ಹಾ ಒಕ್ಕಣಿನ ಸನ್ಯಾಸಿ ಕೂಡ ಹಂಗೆ ಅನ್ಕೊಂಡಿದ್ದ. ಕಡೆಗೆ ನಮ್ ಕುಲ್ ಮೇಲೆ ಬೇಯಿಸ್ಬೇಕಾಯ್ತು ನೋಡು. ಅಯ್ಯೋ, ಅದು ಈಗ ಗೆಪ್ತಿಗೆ ಬತ್ತಾಯ್ತೋ ನಾ ಕಾಣೆ. ಇರ್ಲಿ ಬಿಡವ, ಇವ್ರ ತರ ಅವನು ಒಂದಿನ ಅಡಿಗಲ್ಗೆ ತಲೆ ಇಕ್ಕಿದ್ದ ಅಲ್ವಾ, ಅದನ್ನ ಇವ್ರಿಗೊಮ್ಮೆ ಹೇಳ್ಬಿಡು ನೋಡೋಣ. ಹೆಂಗೂ ಬಂದಿದ್ದೀರಾ, ಈ ಕಥೆನು ಇವ್ರಿಗೊಮ್ಮೆ ಹೇಳ್ಬಾರ್ದೆ? ಹಂಗೆ ಆಗಿ ತಾಯಿ. ಈ ಕುಲ್ಮೆ ಒಳಕ್ಕೆ ಬಂದ್ಮೇಲೆ ಕಾಯಿಸಿ ಬಡದಲ್ಲೇ ಬಿಟ್ಟಿಯಾ? ಎಲ್ರಪ್ಪ ಶಿಶು ಮಕ್ಳ, ಕರ್ಕೊಂಬನ್ನಿ ಮತ್ತೆ ಆ ಮೆಳ್ಳೆಗಣ್ಣಿನ ಸನ್ಯಾಸಿನ. ಭಿಕ್ಷಾ ತಾಯಿ, ಭಿಕ್ಷೆ ನೀಡಿ. ಇದೇನ್ ಕತೆ ಗೊತ್ತಾ? ಒಂದಿನ ನಮ್ ಕುಲ್ಡ್ ಮಾಧವ ಕಬ್ನ ಬಡ್ದು ಹಸುವಾಗಿರೋ ಗಂಡಿಗೆ ಅಂತ ಮುದ್ದೆ ತಿರುತ್ತಾ ಇತ್ತು. ಗಂಡ ತಟ್ಟೆಗೆ ಮುದ್ದೆ ಬರೋದೇ ಕಾಯ್ತಿದ್ದ. ಅಷ್ಟ್ರಲ್ಲಿ ಏನಾಯ್ತು ಅಂದ್ರೆ, ಅದೇನ್ ನೋಡೆ, ಯಾರೋ ಭಿಕ್ಷುಕ ಇರ್ಬೇಕು. ನಾನ್ ನೋಡ್ತಿದ್ ನೀವು ಊಟ ಮಾಡಿ, ಸ್ವಲ್ಪ ಇರಪ್ಪ. ಭಿಕ್ಷಾ ತಾಯಿ, ಭಿಕ್ಷೆ ನೀಡಿ. ದುಡಿಯೋಕಾಗ್ದಿರೋರ್ಗೆ ಕಂತೆ ಭಿಕ್ಷ, ದಣಿದು ಬಂದವರಿಗೆ ಮಾತ್ರ ಕೋರು ಧಾನ್ಯದ ಭಿಕ್ಷ. ನಿನಗ್ಯಾವುದಪ್ಪ?
ಕೋರು ದಾನೇನ ಭಿಕ್ಷೆ ನೀಡವ. ನಿನಗ್ ಕೊಡೋಕೇನೈತೆ ನೋಡ್ತೀನಿ ತಡಿಯಪ್ಪ. ಭಿಕ್ಷಾ ತಾಯಿ ಭಿಕ್ಷೆ ನೀಡಿ. ಮಡ್ಕೆ ತುಂಬ್ಕೊಂಡೈತೆ ಮುಂದಕ್ಕೆ ಹೋಗಪ್ಪ. ಹಾ, ನನ್ನಂತ ತಪಸ್ವಿಯನ್ನು ಇಷ್ಟು ಹೊತ್ತು ಮನೆ ಮುಂದೆ ಕಾಯಿಸಿದ್ದು ಅಲ್ಲದೆ ತುಂಬಿದ ಮಡಕೆ ಇಟ್ಟುಕೊಂಡು ಮುಂದಕ್ಕೆ ಹೋಗು ಎನ್ನುವ ಅಹಂಕಾರವೇ? ಅಪ್ಪ ಸನ್ಯಾಸಿ, ಇದು ಮಣ್ಣಿನ ಮಡಕೆ, ಭೂತಾಯಿ ಗರ್ಭ. ಎಲ್ಲ ಹೆಂಗಸೆ, ನನ್ನ ಹತ್ತಿರವೇ ತತ್ವ ಜಿಜ್ಞಾಸಿಯೇ? ನೀನೇ ಹೇಳ್ದಲ್ಲಪ್ಪ ಸನ್ಯಾಸಿ ಅಂತ. ನಾನು ಬರೀ ಸನ್ಯಾಸಿ ಅಲ್ಲ. ಮತ್ತಿನೇನಪ್ಪ, ಎಲ್ಲ ಕಳ್ಕೊಂಡವನಲ್ಲೇ ಸನ್ಯಾಸಿ ಅನ್ನೋದು. 12 ವರ್ಷ ಘನಘೋರ ತಪಸ್ಸು ಮಾಡಿ ಸಿದ್ಧಿ ಪಡೆದುಕೊಂಡು ಬಂದಿರುವೆ. ಹೌದು, ಕಳ್ಕೊಳ್ಳೋ ಬದಲು ಪಡ್ಕೊಂಡ್ ಬಂದಿದ್ಯಲ್ಲಪ್ಪ. ಎಲ್ಲ ಹೆಂಗಸೆ, ನನ್ನ ಹತ್ತಿರವೇ ತತ್ವ ಜಿಜ್ಞಾಸಿಯೇ? ಇದರ ಪರಿಣಾಮ ಏನಾಗುತ್ತೋ ಗೊತ್ತು? ಗೊತ್ತೈತೆ ಕಣಪ್ಪ. ತಪಸ್ಸು ಮಾಡುತ್ತಿದ್ದ ನಿನ್ನ ಮೇಲೆ ಆ ಗುಬ್ಬಚ್ಚಿ ಇಸ್ಕಿ ಮಾಡ್ತಲ್ವೇ, ನಿನಗೆ ಭಾರಿ ಕೋಪ ಬಂದು ಅದನ್ನು ನೋಡಿದ ಕಾಲಿಗೆ ಆ ಮರಿ ಗುಬ್ಬಚ್ಚಿ ಸುಟ್ಟು ಕರ್ಕಲಾಗಿ ಬಿದ್ದಲ್ವೇನಪ್ಪ. ಅಯ್ಯೋ, ಇದೆಲ್ಲ ನಿಂಗೆ ಹೇಗೆ ತಿಳಿಯಿತು? ನೀನು ನೋಡಿದರೆ ತುಡಿತಾ ಇತ್ತು. ಕಾಡಿನಲ್ಲಿ ನೋಡಿದದ್ದು ನಿಂಗೆ ಹೇಗೆ ಕಂಡೆ? ಬರೀ ಹೊರಗಿನ ಕಣ್ಣುಗಳ ಬಗ್ಗೆನೇ ಮಾತಾಡ್ತಿದ್ಯಲ್ಲಪ್ಪ. ಹೋಗು, ಕಾಡಿಗೆ ಹೋಗಿ ಒಳಗಣ್ಣು ಬಿಟ್ಕೊಂಡ್ ಬಾ. ಭಿಕ್ಷೆನೂ ಸಿಗುತ್ತೆ, ದಾರಿನೂ ಸಿಗುತ್ತೆ. ಅಯ್ಯೋ, ನನ್ ಗಂಡಂದು ಊಟ ಮುಗೀತು ಅಂತ ಕಾಣತ್ತೆ. ಹಿಂಗೆ ನಮ್ ಕುಳ್ಳ ಮಾದವ್ವ ಆ ಸನ್ಯಾಸಿಯ ಒಳಗಣ್ಣು ತರಿಸಿದವಳು. ಇರ್ಲಿ, ಸದ್ಯ ನಮ್ ಭದ್ರಪ್ಪನ ಕಥೆ ಏನಾಯ್ತು ನೋಡೋಣ ಬನ್ನಿ. ನಾನ್ ಬರೀ ಕೈಲಿ ಹೋಗ್ಲಾರೆ, ನನ್ನೇ ನೆಚ್ಕೊಂಡ್ ಬಂದಿದ್ದೀನಿ. ಹಂಗೋ ತಡೀರಿ, ಅವ್ವನ್ ಕರಿತೀನಿ. ಅವ್ವ ಅವ್ವ, ಅವರು ಬರಿ ಕೈಲಿ ಹೋಗಲ್ವಂತೆ. ಏನ್ ಬೇಕಂತೆ? ಬುದ್ಧ ಬೇಕಂತೆ. ಹ, ಯುದ್ಧ ಬೇಕಂತ? ಇದೊಳ್ಳೆ ಒಗಟನ್ ತರ ಇದೆಯಲ್ಲ ಮಗ. ಅವ್ರಿಗೆ ಕೈ ತುಂಬಾ ಕಬ್ಬಿಣದ ಭಿಕ್ಷೆ ಕೊಟ್ಟು ಕಳ್ಸು. ಹಾ, ಆಸಾಮಿ ನಮ್ ಕುಳ್ ಮೇಲೆ ಬೇಯೋನಲ್ಲ. ಯಾಕವ್ವ? ಮತ್ತಿನೇನ್ ತಾಯಿ, ಕತ್ತಿ ಕುರಾಣಿ ಬಿಲ್ಲು ಬಾಣನೇ ಯುದ್ಧ ಮಾಡವ. ಯುದ್ಧ ಮಾಡೋದು ಮನುಷ್ಯನ ಹೊರತು ಆಯುಧಗಳಲ್ಲ. ಬರಿಗೈಯಲ್ಲಿ ಹೋಗಲ್ಲ ಅಂದ್ರೆ ಏನ್ ಮಾಡೋದು? ಹೇಳಿ ಕೇಳಿ ಇದು ಕುಲುಮೆ. ಮೊಂಡಾಗಿರೋದನ್ನ ಅರ್ಥ ಮಾಡೋ ಜಾಗ. ಯುದ್ಧಗಳನ್ನ ತುಂಬಿ ಕಳ್ಸೋ ಜಾಗ ಅಲ್ಲ. ಅದನ್ನ ಬಯಲ್ ಮಾಡಿ ಕಳ್ಸೋ ಕುಲುಮೆ ಅಂತ ಹೇಳ್ ಕಳ್ಸವ. ಸರಿಯಾಗಿ ಕೇಳಿಸ್ಕೊಂಡ್ರೆ ಇಷ್ಟು ಸಾಕು ಅಂತ ಕಾಣುತ್ತೆ. ನನಗೆ ಕಬ್ಬಿಣದ ಭಿಕ್ಷೆ ಬೇಡ, ತಮ್ಮ ಭಿಕ್ಷೆ ನೀಡಿ, ಬುದ್ಧ ಭಿಕ್ಷೆ ನೀಡಿ, ಸಿದ್ಧ ಭಿಕ್ಷೆ ನೀಡಿ. ಯಾಕೆ ಮಗಳೇ ಸುಮ್ಮನಾಗ್ಬಿಟ್ಟೆ? ಅವ್ರಿನ್ನೂ ಇಲ್ಲೇ ಇದ್ದಾರಾ? ಇದಾರೆ ಅಂದ್ರೆ ಇದಾರೆ, ಇಲ್ಲ ಅಂದ್ರೆ ಇಲ್ಲ. ಹಾ, ನೀನು? ನಾನು ಅಷ್ಟೇ. ಅವರ ವಯಸ್ಸೆಷ್ಟು ಮಗ? ಮದ್ವೆ ಆಗೈತಾ ಕೇಳು? ಹೋಗ್ಲಿ ಬಿಡು, ನಾನೇ ಮಾತಾಡ್ತೀನಿ. ಒಳಗ್ ಕರಿ, ಆಶ್ರಯ ಕೊಡು, ನಮಗೂ ಆಶ್ರಯ ಆಗುತ್ತೆ. ಸಂಬಂಧ ಅನ್ನೋದು ದೊಡ್ಡ ಕಣ. ಆಹಾ, ಇವತ್ತೇನ್ ಅದೃಷ್ಟ ಮಾಡಿದ್ಯಾ ಅಂತೀಯ? ಯಾಕ್ರಿ, ಏನಾಯ್ತು? ಬೆಳಿಗ್ಗೆ ನದಿಯಿಂದ ಸ್ನಾನ ಮಾಡಿ ಬರುವಾಗ ಅಣ್ಬೇಳ್ತಿದ್ವು. ಇನ್ನೂ ಹೋಗ್ಬಿಟ್ಟು ಶಿವನೇ ಏಳೇಳು ಒಡೆಯ ಅಂತ ಒಂದಷ್ಟು ತಗೊಂಡೋಡೋಣ ಅನ್ನೋಷ್ಟರಲ್ಲಿ
ಕಾಡು ಮುಲ್ಲಂಗಿಗಳು ಕಂಡ್ವು. ಒಂದು ಹೊರ ಕಾಣಿಸೋ ಶಿವ, ಇನ್ನೊಂದು ಒಳಗ್ ಬೆಳೆದಿರೋ ಶಿವ. ತಗೋ, ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಎರಡನ್ನೂ ಮಾಡ್ಬಿಡು, ಮನಸ್ಸೇ ಇಟ್ಟು ತಿನ್ನೋಣ. ಅಯ್ಯೋ, ಇಷ್ಟೊಂದು ತರೋದ? ಇರೋರು ಇಬ್ರು, ಎಷ್ಟು ತಿನ್ನೋಕಾದೀತು? ಅಲ್ಲಾದ್ರೂ ಇದ್ರೆ ಇರೋವು, ಇಷ್ಟೊಂದು ರಾಸೆ ನಿಮ್ಗ್ಯಾಕೆ? ಇವತ್ತು ಕಾಡು ಮುಲ್ಲಂಗಿ ಸಾರು ಮಾಡು, ಮನಸ್ಸೇ ಇಟ್ಟು ತಿನ್ನೋಣ. ಸಾರಾಗ್ಲಿ ತಡೀರಿ, ಅದ್ಯಾಕೆ ಇಷ್ಟೊಂದು ಆತ್ರ? ಕಾಡ್ ಮೂಲಂಗಿ ಸಾರ್ಗೆ ಹಿಂಗಾಡ್ತಿರಲ್ಲ, ಇನ್ ತಲೆಕಾಲ್ ಸಾರಾಗಿದ್ರೆ ಹೆಂಗಾಡ್ತಾ ಇದ್ರಿ? ಸ್ವಲ್ಪ ತಡ್ಕಳಿ, ಸಾರ್ ಆಗುತ್ತೆ. ಅಯ್ಯೋ, ಎಷ್ಟೊತ್ತು ಅಂತ ಒಂದ್ ಕೆಲ್ಸ ಮಾಡ್ತೀನಿ. ನೀ ಸಾರು ಮಾಡೋ ತನಕ ಒಂದ್ಸಲ ಧ್ಯಾನ ಮಾಡಿ ಎದ್ಬಿಡ್ತೀನಿ. ಅಷ್ಟೊತ್ತಿಗೆ ಸಾರು ಆಗಿರುತ್ತೆ, ಹೊಟ್ಟೆ ತುಂಬಾ ಊಟನೂ ಮಾಡ್ತೀನಿ. ಹಂಗೆ ಮಾಡಿ. ನಮ್ಮ ತರಹ ಧ್ಯಾನಕ್ಕೆ ಕೂತ, ಧ್ಯಾನದಲ್ಲಿ ಮುಳುಗಿ ಹೋದ. ಮೂಲಂಗಿ ಸಾರು ಆದ ಮೇಲೆ ಕಮ್ಮಾರ್ತಿ ಕದೀರಮ್ಮ ಅವನನ್ನು ಎಬ್ಬಿಸಲು ನೋಡ್ತಾಳೆ. ಅವನು ಸಮಾಧಿ ಸ್ಥಿತಿಗೆ ಹೋಗಿದ್ದಾನೆ. ಅದನ್ನರಿತ ಅವಳು ಹೇಳಿಸಲಿಲ್ಲ. ಹೀಗೆ ಬರೋಬ್ಬರಿ 12 ವರ್ಷಗಳ ಕಾಲ ಧ್ಯಾನ ಮಾಡಿದ ಸರಹ ಒಂದು ಬೇಸಿಗೆಯ ಮಧ್ಯಾಹ್ನ ಹೇಳುತ್ತಾನೆ. ಏನ್ರಿ, ಎತ್ತರ ಆಯ್ತಾ? ಆ, ಈಗ ನೋಡಿ ಎಚ್ಚರ ಆಯ್ತು. ಎಲ್ಲಿ ಕಾಡು ಮುಲ್ಲಂಗಿ ಸಾರು ತಗೋಬಾ, ಹೆಂಗಾಗಿದೆ ನೋಡೋಣ. ಯಾವ ಕಾಡ್ ಮೂಲಂಗಿ ಸಾರು? ಈ ಬಿರು ಬೇಸಿಗೆಯಲ್ಲಿ ಕಾಡ್ ಮೂಲಂಗಿಯಲ್ಲಿ ತರ್ಲಿ? ಏನು ಬಿರು ಬೇಸಿಗೆನ? ಕಾಡು ಮುಲ್ಲಂಗಿ ಸಾರು ಇಲ್ವಾ? ಯಾವ ಕಾಡ್ ಮೂಲಂಗಿ ಸಾರು? ನೀವು ಸ್ವಲ್ಪ ದಿನವಷ್ಟೇ ಧ್ಯಾನ ಮಾಡಿ ಎದ್ದಿದ್ದೀರಾ. 12 ವರ್ಷಗಳ ಕಾಲ ಧ್ಯಾನ ಮಾಡಿ ಇವಾಗ ಎದ್ದಿದ್ದೀರಾ. ಹೌದಾ? 12 ವರ್ಷ ಧ್ಯಾನದಲ್ಲಿ ನಾನು ಮುಗ್ಗೋಗಿದ್ನಾ? 12 ವರ್ಷ ಧ್ಯಾನ ಮಾಡಿದ್ದೇನೋ ಸರಿ, ಇನ್ನು ಈ ಕಾಡ್ ಮೂಲಂಗಿ ಸಾರ್ಗೆ ಜೋತ್ ಬಿದ್ದಿದ್ದೀರಲ್ಲ. ಈ ಗನಂದಾರಿ ಸಾಧನೆ ಮಾಡೋಕ್ಕೋಸ್ಕರ 12 ವರ್ಷಗಳ ಕಾಲ ಧ್ಯಾನ ಕೂರ್ಬೇಕಾಗಿತ್ತು. ಮನಸ್ಸನ್ನು ಮಣಿಸದೆ ಎಷ್ಟು ವರ್ಷ ತಪಸ್ಸು ಮಾಡಿದರೆ ಏನು ಪ್ರಯೋಜನ? ಅದು ಸಾಧ್ಯವಾಗದೇ ಇದ್ರೆ ಊರಾಗಿದ್ರು ಒಂದೇ, ಕಾಡಿಗೋದ್ರು ಒಂದೇ. ಮನಸ್ಸನ್ನು ಇಲ್ಲವಾಗಿಸಿಕೊಂಡವನಿಗೆ ಕಾಡೇನು ನಾಡೇನು, ಸಂಸಾರವೇನು ಸನ್ಯಾಸವೇನು? ನಿಮಗೆಲ್ಲೋ ಭ್ರಾಂತು. ನಡೀರಿ, ನಮ್ಮ ಕುಲುಮೆ ಕಣ್ಣಗಾಗಿದೆ, ಅದನ್ನು ಮತ್ತೆ ಹಚ್ಚೋಣ. ಕುಲುಮೆಯಲ್ಲಿ ಕಬ್ಬಿಣವನ್ನು ಕರಗಿಸಬೈದು, ಮನಸ್ಸನ್ನು ಕರಗಿಸಬೈದು. ನೀವು ನಿಜವಾಗಿ ಕರಗಿಸಬೇಕಾಗಿರುವುದು ನಿಮ್ಮೊಳಗಿನ ಚಿತ್ತವನ್ನ, ಅದನ್ನ ಕುಲುಮೆಯಲ್ಲಿ ಕರಗಿಸ. ಆದರೂ ಈ ಮನಸ್ಸು ಅನ್ನೋದು ದೇಹದಲ್ಲಿ ಎಲ್ಲಿದೆ ಅಂತ ಗೊತ್ತಾಗಿದ್ರೆ ಅದನ್ನ ಕತ್ತರಿಸಿ ಉತ್ತರಿಸಿ ಚೂರು ಚೂರು ಮಾಡಿ ಸೆದು ಬಿಟ್ಟಿದೆ. ಹಂಗೆ ಕತ್ತರಿಸಿ ಉತ್ತರಿಸಿ ಉದ್ಯೋಗ ಮಾಡೋ ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ. ನಡೀರಿ, ನಿಮ್ಮ ಪರದಾಟ ಕಡಿಬೈದು. ನಡೀರಿ, ಹೋಗೋಣ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ
ನಾನೇನ್ ಕೊಡ್ಲಿ ತಾಯಿ? ನಾವೆಲ್ಲ ತಿನ್ನೋದು ಉಣ್ಣೋದನ್ನೇ ಅಲ್ವಾ ನೀವು ದಿನ ಕೊಡೋದು? ಹೌದು ಕಣವ, ಅದೇನೋ ಸರಿ. ಯಾರಿಲ್ಲಿ ಯಾವುದನ್ನ ತಿನ್ಬೇಕು ಯಾವುದನ್ನ ತಿನ್ಬಾರ್ದು ಅನ್ನೋದನ್ನ ಬೆಳ್ಕೊಡೋ ಭೂಮಿತಾ ಹೇಳ್ಬೇಕು. ಅದನ್ ಬಿಟ್ಟು ಬೇರೆಯವರು ಹೇಳಿರುವಾಗ ಈ ಮಾತು ಹೇಳಿದ್ದೀರಲ್ಲವ್ವ. ಅದಿರ್ಲಿ, ಇವನ್ ಯಾರವ್ವ? ಇವ ನಮ್ಮವ್ವ. ನೀನ್ ಬಿಡು ನಮ್ಮವ್ವ, ನಿನಗೆ ಮಾತು ಕಲ್ಸೋಕಾಗತ್ತಾ? ಸೇಠ್ ಬಸವಣ್ಣವರು ಮಾತಾಡ್ದಂಗೆ ಮಾತಾಡ್ತೀಯ. ಅಯ್ಯೋ, ಆ ನನ್ನ ಅಪ್ಪನ ನೆನ್ಸ್ಕೊಂಡ್ರೆ ಬುದ್ಧ ಗುರು ಅವನ ಗುರು ಎಲ್ಲ ಇಲ್ಲೇ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಅದನ್ನು ಅದಿರ್ಲಿ, ಇಂಥ ದೊಡ್ಡ ಮನುಷ್ಯರನ್ನಲ್ಲಿ ಎಲ್ಲಿಗೆ ಕರ್ಕೊಂಡು ಬಂದೆ? ಇವರು ಮಹಾ ವಿದ್ವಾಂಸರು, ಮನಸ್ಸಿನ ಸಿಕ್ಕು ಬಿಡ್ಸ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ರು. ನಿಮ್ಮ ಹತ್ರ ಬಂದ್ರೆ ವಸಿ ನಿರಾಳ ಆಗಿತ್ತು ಅಂತ ಕರ್ಕೊಂಡ್ ಬಂದೆ. ಅಯ್ಯೋ ತಾಯಿ, ಇದ್ರಾಗ ಜಾರಿಕೋರಾಗ ಕೈಯಾಗ ಮತ್ತು ಪಕ್ಕದಲ್ಲೇ ನೇತಾಕಿರೋ ಮಾಂಸದ ಮುದ್ದೆ ನಾನೇನ್ ಕಲ್ಪೆ ನಾನೇನ್ ವಿಶ್ವವಿದ್ಯಾಲಯದ ಮೇಷ್ಟ್ರೆ ತಾಯಿ. ಅಯ್ಯೋ ಗುರುವೆ, ಜ್ಞಾನ ಯಾರಪ್ಪನ ಮನೆಯ ಸ್ವತ್ತು ಅಲ್ಲ, ಯಾವ ವಿಶ್ವವಿದ್ಯಾನಿಲಯದ ಗುತ್ತಿಗೇನೂ ಅಲ್ಲ. ಯಾರು ಸಾಧಿಸಿಕೊಳ್ತಾನೋ ಅವರು. ಇದನ್ನ ನಾನ್ ನಿಮ್ಗೆ ಹೇಳ್ಕೊಡ್ಬೇಕೆ? ಹಾಗೂ ಇಂಥವೆಲ್ಲ ಇಲ್ಲಿ ನಡೆಯೋಕ್ಕಿಂತ ನಮ್ಮ ಕಲ್ಯಾಣದ ಬಾಗಿಲಿನಾಗೆ ನಡೆದರೆ ಒಳ್ಳೆಯದು. ನನ್ನ ಗುರು ಇರುವ ಜಾಗವೇ ನನಗೆ ಕಲ್ಯಾಣದ ಬಾಗಿಲು. ನಾನು ನೋಡಿರುವುದು ಅದನ್ನು ಮಾತ್ರ. ಹೌದು ಕಣವ, ಅದೇನೋ ಸರಿ. ನಮ್ಮ ನೆಲದ ಜಾಯಮಾನ ಅಂತ ಒಂದಿರುತ್ತಲ್ಲ, ಇಲ್ಲಿ ಏನೇ ಅಂತ ತಕರಾರು ಬಂದರೂ ಎಲ್ಲ ಹೋಗೋದು ಕಲ್ಯಾಣದ ಬಾಗಿಲಿಗೆ ತಾಯಿ. ಹಿಂದೆ ಆಗಿರೋದು ನೀವು ನೋಡಿದ್ದೀರಲ್ಲ. ಯಾವುದನ್ನ? ನಮ್ಮ ಮಂಟೆದೆಲ್ಲ ಮಾಡಿದ ಆಟನ. ಅದನ್ನ ನಾನೇನೋ ನೋಡ್ದೆ ಸರಿ. ಇವರು ಒಮ್ಮೆ ನೋಡ್ಲಿ, ಮತ್ತೆ ಆಡ್ಸಿ ನೋಡೋಣ. ಆಗಲಿ, ಅದಕ್ಕೇನಂತೆ. ಓ ಮೇಳದವರೇ, ಇಲ್ಲಿ ನಮ್ಮ ಮಂಟೆದೆಲ್ಲ ಮನೆಯನ್ನು ಕರೆದುಕೊಂಡು ಬರುವಂತರಾಗಿ. ಆಗಕ್ಕಿಲ್ಲ ಮಹಾಸ್ವಾಮಿ. ಯಾಕೆ? ಇಲ್ಲಿಗೆ ಬಂದ್ರೆ ಏನ್ ಸಿಕ್ಕುತ್ತೆ ಅಂತ ಕೇಳ್ತಾವ್ರೆ. ಉಳ್ತಿರೋ ಲಿವರ್ ಗುಡ್ಕೈ ಕೊಟ್ಟಾನು ಅಂತ ಹೇಳಿ ಕರ್ಕೊಂಡ್ ಬರಪ್ಪ. ಅವ್ರು ಈಗ ಇಲ್ಲಿಲ್ಲ, ಕೋಡಿ ಮಠದ ಬಾಗ್ಲಾಗವ್ರೆ. ಅಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಹೋಗೋಣ ನಡೀರಿ. ಹೋಗೋಣ ನಡೀರಿ. ಬಾಗಿಲಿಗೆ ಒಂದು ದೊಡ್ಡ ಕನ್ನಡಿ ಇದೆ. ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಬೇಕು ಅಂದ್ರೆ ಆ ಕನ್ನಡಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಸರಿಯಾದ ಉತ್ತರ ಕೊಟ್ರೆ ಹೊಳಕ್ಕೆ ಪ್ರವೇಶ, ಇಲ್ಲ ಅಂದ್ರೆ ಇಲ್ಲ. ಹೀಗೆ ಈ ಕನ್ನಡಿ ಎದುರಿಗೆ ನಮ್ ಸರಹ ಬಂದು ನಿಂತ. ಅಲ್ಲ ಗುರುಗಳೇ, ನಮ್ಮಂತ ಘನ ಪಂಡಿತರು ಈ ಕಾಯ್ಬೇಕಾ? ನಾವಿಲ್ಲಿ ಬರೋದೇ ಈ ವಿಶ್ವವಿದ್ಯಾಲಯದ ಸೌಭಾಗ್ಯ ಅಲ್ವೇನ್ರಿ? ಅಲ್ವೇ ಮತ್ತೆ. ನಮ್ ಘನತೆ ಏನು, ನಮ್ಮ ಗೌರವವೇನು, ಯಾವ ಛಲದಲ್ಲಿ ನಮ್ಗೆ ಏನ್ ಮರ್ಯಾದೆ ಇದೆ, ನಮ್ TRP ರೇಟ್ ಏನು, ಮುದ್ದು ಮುಂದೆ ಕೇಸಲ್ಲಿ ಏನ್ ಗೊತ್ತಾಗುತ್ತೆ? ನಮ್ಮ ಗುರುಗಳನ್ನ ಸ್ವಾಗತ ಮಾಡ್ಬೇಕು ಅಂತ ಗೊತ್ತಿಲ್ವೇನ್ರಿ? ಬ್ರಹ್ಮಾಂಡ ಬಿಟ್ಟು ಹೋಗಿ. ಅಯ್ಯಯ್ಯೋ ಗುರುಗಳೇ, ಬ್ರಹ್ಮಾಂಡವನ್ನು ಈ ಪಿಂಡಾಂಡಕ್ಕೆ ಬಳಸೋದುಂಟೆ? ಅಕ್ಷರ ಅಕ್ಷರ ಎಲ್ಲಾದ್ರೂ ಉಂಟೆ? ಬ್ರಹ್ಮಾಂಡವೇ ಆದ ನಾವೆಲ್ಲಿ, ಪಿಂಡಾಂಡಗಳಾದ ಎಲ್ಲಿ? ನಮ್ಮ ಕೈ ಕಾಲು ಉಗುರುಗಳಿಗೆ ಸಮವೇನ್ರಿ? ನಮ್ಮ ಕೈಯಲ್ಲಿರೋ ಮುಗುಚೋ ಕೈಗೆ ಸಮವೇನ್ರಿ? ಅದು ಮುಗುಚೋ ಕೈ ಅಲ್ರಿ ಗುರುಗಳೇ, ಮತ್ತೇನು? ಅಳ್ಳಾಡಿಸೋ ಕೈ ಅಲ್ವೇ ಮತ್ತೆ. ಇವ್ರಿಗೆಲ್ಲ ಅದೇನ್ ಗೊತ್ತಾಗುತ್ತೆ? ಹೋಗ್ಲಿ, ನಾಕೇನ್ ಹಾಕೊಂಡ್ರಿ, ನಾಕೇನ್ ಹಾಕು. ಹೆಣ್ಮಕ್ಳಿಂದ ಒಂದು ಪೂರ್ಣ ಕುಂಭ ಸ್ವಾಗತವಾದ್ರೂ ಬೇಡ್ಬೇಡ್ರಿ. ಇವ್ರಿಗೆಲ್ಲ ಏನ್ ಗೊತ್ತಾಗುತ್ತೆ? ನಡೀರಿ, ನಾವೇ ಪ್ರವೇಶ ಮಾಡ್ಬಿಡೋಣ. ಆಗ್ಲಾರು ಇದು ಪುನೀತವಾಗ್ಲಿ, ನಮ್ಮ ದರ್ಶನದ ಬಗ್ಗೆ ದರ್ಶಿಕ ಮನೆಗಳಿಗೆ ಆಗ್ಲಿ. ಬನ್ರಿ. ಅಯ್ಯೋ ಮುಟ್ಟ್ಯಾರೆ, ನಾವು ಮಡಿಯಲ್ಲಿ
ಬಾಗಿಲಲ್ಲಿದ್ದೇವೆ. ಮುಟ್ಕಿಟಿಯ ದೂರ ಸರಿ ದೂರ. ದೂರ ಸರಿಬೇಕಾದವರು ನೀವು, ಹಂಗೆ ಸೀದಾ ಒಳಗೆ ಹೋಗೋಂಗಿಲ್ಲ. ಅಯ್ಯೋ ಮೂರ್ಖ, ನಿನಗೆ ಸಂಪ್ರದಾಯ ಗೊತ್ತಿಲ್ಲ. ನಾವು ಇಲ್ಲಿ ಹೋಗ್ತವ್ರೆ ಅಲ್ಲ, ಬ್ರಹ್ಮಲೋಕದವರು. ಸೀದಾ ಬ್ರಹ್ಮನ ತಲೆಯಿಂದಲೇ ಬಂದವರು. ನೀವು ಯಾವ ತಲೆಯಿಂದ ಬಂದ್ರಿ? ಫ್ರಂಟ್ ಬ್ಯಾಕ್ ಗೇಟಿಂದ ಬಂದ್ರ? ಕರಡಿ ನಿಂತು ಹೋಗುವ. ಮತ್ತೆ ಕಾಲ ನಡ್ಕೊಂಡ್ ಬಂದ್ರಿ? ನಮ್ಗೆ ತರ್ಕದ ಉತ್ತರ ಕೊಡ್ತೀರೇನ್ರಿ? ನಾನು ವಿಶ್ವವಿದ್ಯಾನಿಲಯದ ಯೂನಿವರ್ಸಿಟಿಯ ಚಾನ್ಸರು. ಯಾವ ಕ್ಯಾನ್ಸರು? ಕುಲಪತಿ ಆದ್ಮೇಲೆ ಮೊದಲು ನಿಮ್ಮನ್ನ ಮನೆ ಕಳಿಸ್ತೀನಿ. ನಮ್ಮಂತವ್ರಿಗೆ ಬೇರೆ ಗಂಟೆ ಮಾಡ್ತೀನಿ ಬಿಡ್ರಿ. ಅಲ್ವೇ ಮತ್ತೆ ಮೊದಲು ವಿದ್ಯಾರ್ಥಿಗಳಾಗಿ ನಡೀರಿ, ಒಳಗೆ ಹೋಗೋಣ. ನಂತರ ಇದ್ದೇ ಇದೆಯಲ್ಲ, ಇಡೀ ವಿಶ್ವವಿದ್ಯಾಲಯವನ್ನೇ ನಮ್ಮ ವಶ ಮಾಡ್ಕೊಳ್ಳೋದು. ನೀವು ಯಾತಕ್ಕಾದ್ರೂ ಒಳಗೆ ಹೋಗಿ. ಅದಕ್ ಮೊದಲು ಕನ್ನಡಿಯ ಮುಂದೆ ನಿಲ್ಬೇಕು. ಯಾಕೆ? ಇನ್ಯಾಕೆ? ನಮ್ಮ ಮುಖದ ಮೇಲೆ ಪಳ ಪಳ ಅಂತ ಹೊಳಿದ ಜ್ಞಾನದ ಕಳೆಯನ್ನ ಈ ಕನ್ನಡಿ ಮುಸುಡಿಗಿಷ್ಟ ಸಿಗ್ಲಿ ಅಂತ ಅಲ್ವೇನೋ ಮುಂದೆದೆ. ಅದಕ್ಕಲ್ಲ, ಕನ್ನಡಿ ಕೇಳೋ ಪ್ರಶ್ನೆಗಳಿಗೆ ಸರಿ ಉತ್ತರ ಹೇಳಿದ್ರೆ ಮಾತ್ರ ಒಳಗೆ ಪ್ರವೇಶ, ಇಲ್ಲದಿದ್ದರೆ ಇಲ್ಲ. ಹಾ, ಏನಂದೆ? ನಮ್ಮ ಜ್ಞಾನದ ಕಳೆಯನ್ನ ಹಳೆದು ನೋಡ್ತಾರ. ಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡವೆ ಈ ಮುಂದೆ ಮಕ್ಕಳು. ಮದುವೆ ಮುಂಚಿಗಳಿಂದ ಹಿಡಿದು ಸ್ಥಿತಿಯಾಗಬೇಕು, ಯಾವುದೇ ಇದ್ರು ನಮ್ಮಂತ ಗಣ್ಣಿಲ್ಲದೆ ಆಗೋದೇ ಸಾಧ್ಯವಿಲ್ಲ. ಹೊಸ ಮನೆಯಲ್ಲಿ ಶೌಚಾಲಯ ಇರ್ಬೇಕು ಅಂತ ಹೇಳೋ ನಾವು. ನೀವ್ ಯಾವ್ಯಾವ ದಿಕ್ಕಲ್ಲಿ ಕೂರ್ಬೇಕು ಅಂತ ಹೇಳೋ ನಾವು. ತಾಳಿ ಕಟ್ಟಿ ಹೇಳೋ ನಾವು. ಚಂದ ಬರ್ತವ್ರು ನಾವೇ. ಇವಾಗ ಕೊಡ್ತವ್ರು ನಾವುಗಳೇ. ಆ ದೋಷ ಇದೆ, ಈ ದೋಷ ಇದೆ ಅನ್ನೋರು ಇವರೇ. ಯಾರ ಬರ್ತಿ ಅನ್ನೋರು ನಾವೇ. ಗೋದಾನ ನವಗ್ರದಾನ ಕೊಡಿ ಅಂತ ಹೇಳೋ ನಾವೇ. ಅವೇ ಮಾತ್ರ ಹೇಳೋ ನಾವೇ. ಇದೆಲ್ಲ ನಿಲ್ಬೇಕು ಅಂತ ಹೇಳೋರೇ ನಾವು. ನಮ್ಮನ್ನೇ ಒಳಗ್ ಬಿಡಲ್ಲ ಅಂತೀಯ. ಆದ್ರೂ ನೀವು ಒಳಗೋಗ್ಬೇಕಂದ್ರೆ ಕನ್ನಡಿ ಅನುಮತಿ ಬೇಕೇ ಬೇಕಲ್ವಾ? ಹೋಗ್ಲಿ, ಏನ್ ಸಿರುತ್ತ ಕೇಳಿ ಎಡೀರಿ ಭಟ್ರೆ. ಆಯ್ತು, ಮತ್ತು ನೀವೇ ಹೋಗಿ ಗುರುಗಳೇ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೆ. ಪಂಡಿತ ಮೊದಲು ನಾನಿರೋದೆಲ್ಲ ಇಲ್ಲ. ಅಯ್ಯೋ, ತಮ್ಮಂತ ಜ್ಞಾನರುದ್ಧರು ವಯೋವೃದ್ಧರು ಇರ್ಬೇಕು, ನಾನ್ ಮೊದ್ಲು ಹೋಗೋದೆ. ಇಲ್ಲ, ನೀವೇ ಹಿಡೀರಿ. ಅಯ್ಯೋ, ನೀವೇ ನಡೀರಿ. ಅಯ್ಯೋ, ನೀವ್ ಹಿಡೀರಿ. ಅಯ್ಯೋ, ನೀವೇ ನಡೀರಿ. ಅಯ್ಯೋ, ನಡೀರಿ. ಕನ್ನಡಿ ಮುಂದೆ ನಿಂತ್ಕೊಳ್ಳೋ ಆಗಿದ್ರೆ ನಿಂತ್ಕೊಳ್ಳಿ, ಇಲ್ದಿದ್ರೆ ಜಾಗ ಬಿಡಿ. ಆಯ್ತು, ನಾನೇ ಹೋಯ್ತೀನಿ ಗುಡಿ ಗುರುಗಳೇ. ಏನ್ ಕೇಳುತ್ತೆ ಕೇಳಿ ಹೋಗ್ರಿ. ಮೊದಲನೇ ಪ್ರಶ್ನೆ, ಕಣ್ಣು ಮುಚ್ಚಿಕೊಂಡರೆ ಕಾಣಿಸೋರು ಯಾರು? ಕತ್ಲೆ. ಅಯ್ಯೋ, ಇಂಥ ತರಕ್ಲಾಟಿ ಪ್ರಶ್ನೆನ ನನ್ನಂತ ಚಾನಲ್ ಜಗದ್ಗುರು ಕೇಳೋದ? ಗೂಗಲ್ ಕೇಳಿದ್ರು ಹೇಳ್ತಿತ್ತಲ್ಲ. ಕಣ್ಣು ಮುಚ್ಚಿಕೊಂಡರೆ ಕಾಣಿಸೋರು ಯಾರು? ಅಯ್ಯೋ, ಇದನ್ನೆಲ್ಲ ಸಾರ್ವಜನಿಕರ ಮುಂದೆ ಹೇಳಕ್ಕಾಗುತ್ತಾ? ಕಣ್ಣು ಮುಚ್ಚಿಕೊಂಡರೆ ಕಾಣಿಸೋರು ಯಾರು? ಆಯ್ತು, ನೀನ್ ಕೇಳ್ತಾ ಇದೀಯ ಅಂತ ನಾನು ಹೇಳ್ತೀನಿ. ನನಗಂತೂ ನಮ್ಮೂರ ನಾಯಕ ತಾನೇ ಕಾಣೋದು. ರೀ ಸರಿಯಾದ ಉತ್ತರ ಕೊಡಕ್ ಬರಲ್ವೇನ್ರಿ? ಬನ್ರಿ, ನಾನೇ ಕೇಳ್ತೀನಿ. ಆಯ್ತು, ಹೋಗಿ ಗುರುಗಳೇ. ಏನ್ ಕಿತ್ತ ಬಾಕ್ತೀರ? ನಾನು ಶಿಷ್ಯ ಮಾಡ್ಕೊಂಡಿದ್ದು ದಂಡ ಆಯ್ತು ನನಗೆ. ಅದೇನ್ ಕೇಳೋ ಮುಂಡೆದೆ? ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಯಾರು? ಅಯ್ಯೋ, ಇದು ಒಂದು ಪ್ರಶ್ನೆನಾ? ಸಿಂಗ್ರಿ ಕೇಳಿದ್ದು ಹೇಳ್ತಿತ್ತಲ್ಲ. ಒಂದ್ಸಲ ಇರು, ನನ್ನ ಉತ್ತರ ಸರಿನಾ ಅಂತ ಸಿರಿ ಕೇಳಿ ಹೇಳ್ತೀನಿ. ಏ ಸಿರಿ, ಮುಂಡೆದಿ ಕೇಳಿದ ಆನ್ಸರ್ ಇದೇನಾ? ಹೇಳೆ ಹೇಳೇ. ಅಯ್ಯೋ ಗುರುಗಳೇ, ನೆಟ್ವರ್ಕ್ ನೋಡಿ ಗುರುಗಳೇ. ಅಯ್ಯೋ, ನೆಟ್ವರ್ಕ್ ಇಲ್ಲ ಕಣ್ರಿ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಯಾರು? ಅಯ್ಯೋ, ಇದು ಒಂದು ಪ್ರಶ್ನೆನಾ? ನನ್ನನ್ ಬಿಟ್ರೆ ಇನ್ಯಾರು ಏಕಾದಶಿ ದಿನ ಉಪವಾಸ ಮಾಡಲ್ವೋ? ಗುರುಗಳೇ, ಬನ್ರಿ, ಕುಡು ಕನ್ನಡಿ ನೋಡ್ರಿ, ನಮ್ಮ ಜ್ಞಾನದ ಬೆಳಕನ್ನೇ ಅಪಮಾನಿಸ್ತೀರಿ ಕಣ್ರಿ. ಬನ್ರಿ, ಇದು ಸರಿಯಾಗಿ ಬುದ್ಧಿ ಕಲಿಸ್ತೇವ್ರೆ. ನಮ್ಮಂತವ್ರನ್ನೆಲ್ಲ ಇದು ಅಪಮಾನಿಸ್ತಲೇ ಇರುತ್ತೆ. ಇದು ಸರಿಯಾಗಿ ಬುದ್ಧಿ ಕಲಿಸಿ ಕಲ್ಲ ನಿಲ್ಲಿ. ಇದನ್ನು ಸಾಮಾನ್ಯ ಕನ್ನಡಿ ಎಂದು ತಿಳಿಯಬೇಡಿ. ನೀವೇನಾದರೂ ಕಲ್ಲಲ್ಲಿ ಹೊಡೆದರೆ ಕನ್ನಡಿಗೆ ತಾಗುವುದಿಲ್ಲ, ಬದಲಾಗಿ ನಿಮಗೆ ತಾಗುತ್ತದೆ. ಇದು ಕನ್ನಡಿ ಅನ್ನೋದನ್ನ ಮರಿಬೇಡಿ. ಸಾಮಾನ್ಯ ಅಲ್ಲ, ನಾವು ಹೊಡೆಯೋ ಕಲ್ಲು ನಮ್ಗೆ ತಾಗುತ್ತಾ? ಅದೇ ಗೊತ್ತಾ ಶಿಖಾಮಣಿ? ಇದು ಸಾಮಾನ್ಯ ಕನ್ನಡಿ ಅಲ್ಲ, ಲೋಕಕ್ಕೆ ಹಿಡಿದ ಶಿವ ಕನ್ನಡಿ. ಹಾ, ಅಂತದ್ದು ಒಂದ್ ಬ್ರ್ಯಾಂಡ್ ಆಯ್ತಾ ಈ ಕನ್ನಡಿ? ಆನ್ಲೈನ್ ಅಮೆಝಾನ್ ಅಲ್ಲಿ ಸಿಗುತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ.
ಇದು ಸಾಮಾನ್ಯ ಕನ್ನಡಿ ಅಲ್ಲ ಅಂತ ಮಾತ್ರ ಗೊತ್ತು. ಸಾಮಾನ್ಯ ಅಲ್ಲ ಅಂತ ಆಗ್ಲಿಂದ ಒಂದನ್ನೇ ಒದರ್ತಿದೆಯಲ್ಲೋ, ಇದರ ವಿಶೇಷವೇನು ಬಗಳು? ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಬನ್ರಿ, ಕನ್ನಡಿ ನಮ್ಮ ಮಾನ ಮರ್ಯಾದೆನೆಲ್ಲ ಕಳ್ದಾಕ್ಬಿಡುತ್ತೆ. ಬನ್ರಿ. ಅಯ್ಯೋ, ಮೊದಲೇ ಮಾನ ಮರ್ಯಾದೆ ಕಳ್ದಿದ್ದೀನಿ, ನಡೀರಿ ಗುರುಗಳೇ. ಅಪ್ಪಗಳ ಅವ್ವಗಳ ಈ ಕನ್ನಡಿ ಕತೆ ಹೊಸಿ ಕೇಳ್ಕೊಂಡು ಆಮೇಲೆ ನಾಟಕ ನೋಡೋಣ, ಆಗಬಹುದೇ? ಆಗಲ್ಲ. ಆ ಮನುಷ್ಯ ಅಲ್ಲೇ ಸೈಡ್ವಿಂಗ್ ನಲ್ಲಿ ನಿಂತಿರ್ಬೇಕಾ? ಬೇರೆ ಕತೆ ಅಂತ ಇದೆಯಲ್ಲ, ಅವನು ಅಲ್ಲೇ ನಿಂತಿರ್ಬೇಕಾ? ಅವನು ಬಹಳ ಆ ಕಡೆ ಅಲ್ದು ತಿರ್ಗಿ ನಿಂತು ಕಾದು ಇಲ್ಲಿಗೆ ಬಂದಿದ್ದಾನೆ ಕಣ್ರಪ್ಪ. ಹಂಗೆ ಕಲಿತಿದ್ದಾನೆ, ಏನನ್ನು ನೋಡುತ್ತಿದ್ದಾನೆ? ಬುದ್ಧನನ್ನು. ಬುದ್ಧ ಇವ್ರೊಳಗಿದನ? ಒಳಗೂ ಇಲ್ಲ ಹೊರಗೂ ಇಲ್ಲ. ಮತ್ತೆಲ್ಲಿರೋದು? ನಿಮ್ಮೊಳಗಿದ್ದಾನೆ, ಅವನೊಳಗೂ ಇದ್ದಾನೆ, ಇವರೆಲ್ಲರೊಳಗೂ ಇದ್ದಾನೆ. ಅವನಿಗೆ ಗೊತ್ತಾಗೋದು ಹೆಂಗೆ ಅಂತ? ಎಲ್ಲಿ ಕನ್ನಡಿ ಆಯ್ತಲ್ಲ, ನೀವೇ ಅವಯ್ಯನ ಕನ್ನಡಿ ಎದುರ್ತಾ ನಿಲ್ಸಿ, ಅದೇ ಮುಂದಿನ ದಾರಿ ತೋರುತ್ತೆ. ಆಗಲಿ ಅಣ್ಣ, ಇಲ್ಲಿ ನಡುರಂಗಕ್ಕೆ ಬನ್ನಿ. ನಿಮ್ಮ ಆಟನು ಈ ಜನ ಸ್ವಲ್ಪ ನೋಡ್ಲಿ. ಈ ಕನ್ನಡಿ ಎದುರು ನಿಂತ್ಕೊಳ್ಳಿ. ಹೀಗೆ ಸರಹ ಕಲ್ಯಾಣದ ಬಾಗಿಲಿನ ಕನ್ನಡಿ ಎದುರಿಗೆ ನಿಂತ. ಇದೇನು ಬಾಗಿಲೊಳಗೊಂದು ಬಾಗಿಲ ತರ ಇದೆಯಲ್ಲ? ಓ, ಇದೊಂದು ಕನ್ನಡಿ. ಇದ್ಯಾಕಿಲ್ಲಿದೆ? ನಿಮ್ಮನ್ನು ಪ್ರಶ್ನಿಸೋಕೆ. ನೀನೇಕೆ ಪ್ರಶ್ನಿಸಬೇಕು? ನಾನೇಕೆ ಉತ್ತರಿಸಬೇಕು? ಒಳಗೆ ಹೋಗುವ ಮುನ್ನ ನನಗೆ ಉತ್ತರಿಸಬೇಕು. ಉತ್ತರ ನೀಡದಿದ್ದರೆ? ಉತ್ತರಗಳು ಸರಿ ಇದ್ದರೆ ಮಾತ್ರ ಒಳಗೆ ಹೋಗಬೇಕು, ಇಲ್ಲದಿದ್ದರೆ ಇಲ್ಲ. ಓ, ಹಾಗೋ. ನಿನ್ನ ಎದುರಿಗೆ ನಿಂತಿದ್ದೀನಲ್ಲ, ಕೇಳು ನಿನ್ನ ಪ್ರಶ್ನೆಗಳನ್ನ. ಮೊದಲನೇ ಪ್ರಶ್ನೆ, ದಾಟಿದ ಮೇಲೆ ದಾಟಬೇಕಾದ್ದು ಯಾವುದು? ದಾಟಿಸಿದನ್ನು ದಾಟುವುದು. ಎರಡನೇ ಪ್ರಶ್ನೆ, ಎಲ್ಲವೂ ಇದೆ ಅನ್ನೋನಿಗೆ ಬುದ್ಧನ ಉಪದೇಶ ಏನು? ಯಾವುವೂ ಇರಲ್ಲ. ಯಾವೂ ಇಲ್ಲ ಅನ್ನೋನಿಗೆ? ಎಲ್ಲವೂ ಇದೆ. ಇದೆ ಇಲ್ಲ ಎರಡು ನಿಜ ಅನ್ನೋನಿಗೆ? ಇದೆ ಇಲ್ಲ ಎರಡೂ ಸುಳ್ಳು. ಇದೆ ಇಲ್ಲ ಎರಡು ಸುಳ್ಳು ಅನ್ನೋನಿಗೆ? ಇದೆ ಇಲ್ಲ ಎರಡೂ ನಿಜ. ಇನ್ನೆರಡು ಪ್ರಶ್ನೆಗಳಿಗೆ ಉತ್ತರ ಹೇಳಿದರೆ ಸಾಕು. ಮೂಗಿನ ತುದಿಯಲ್ಲಿ ಏನಿದೆ? ಮೂಗಿನ ತುದಿ ಇದೆ. ಇದಿರನ್ನು ಇಲ್ಲವಾಗಿಸಲು ಏನು ಮಾಡಬೇಕು? ತನ್ನನ್ನು ಇಲ್ಲವಾಗಿಸಿಕೊಳ್ಳಬೇಕು. ಸುಮ್ಮನಿರಲು ಏನು ಮಾಡಬೇಕು? ನೀವು ಒಳಗೆ ಹೋಗಬಹುದು. ಹೀಗೆ ಒಳಗೆ ಹೋದ ಸರಹ ಕಲ್ಯಾಣವೆಂಬ ವಿದ್ಯಾಲಯದಲ್ಲಿ ಗುರುವಾದ ಮಹಾಗುರುವಾದ ನಾಗಾರ್ಜುನನಂತವರೆಲ್ಲ ಶಿಷ್ಯರಾದ್ರು. ಅದಿರ್ಲಿ, ಒಂದಿನ ಏನಾಯ್ತು ಅಂತೀರಾ? ಏನಾಯ್ತು? ಅಂಬೇಡ್ಕರ್ ಅನ್ನೋ ಒಬ್ರು ಈ ಕನ್ನಡಿ ಎದುರು ಬಂದಿರ್ಬೇಕೆ. ಅವರು ಇಲ್ಲಿ ಬಂದಿದ್ದಾರಾ? ಹಾ, ಅಂಬೇಡ್ಕರ್ ಅವರು ಇಲ್ಲಿಗೆ ಬಂದಿದ್ರಂತೆ. ಎಲ್ಲಿ? ಈಗ ಇನ್ನೊಂದ್ಸಲ ಕರ್ಕೊಂಡು ಬನ್ನಿ, ಏನಾಯ್ತು ಅನ್ನೋದನ್ನ ಎದುರಿಗಿರೋರು ನೋಡ್ಲಿ. ಆಗಲಿ. ಎಲ್ಲಿ? ಬಾಬಾ ಸಾಹೇಬರನ್ನ ಕರೀರಿ. ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಅಪ್ಪ, ಗೇಟ್ ಕೀಪರ್ಗಳ ಎದುರಿಗೆ ಇರೋದು ಕಲ್ಯಾಣವಾ? ಹಂಗಂದರೆ ಮಹಾಸ್ವಾಮಿ. ಹಂಗಂದ್ರೆ ನನ್ನ ಗುರಿ ಇದೆ ಅಂದಂಗಾಯ್ತು. ನಾನು ಹುಡುಕ್ತಾ ಇರೋದು ಇದೇ ಬಾಗಿಲು. ಒಳಗೋಗೋ ಮೊದಲು ಕನ್ನಡಿ ಎದುರು ನಿಲ್ಬೇಕು ಸ್ವಾಮಿ. ಯಾಕೆ?
ಕನ್ನಡಿ ಕೇಳುವ ಪ್ರಶ್ನೆಗಳಿಗೆ ಸರಿ ಉತ್ತರ ಹೇಳಿದರೆ ಮಾತ್ರ ಒಳಗೆ ಪ್ರವೇಶ, ಇಲ್ಲದಿದ್ದರೆ ಇಲ್ಲ. ಉತ್ತರ ಹೇಳಿದ ಮೇಲಾದ್ರೂ ನನ್ನನ್ನು ಒಳಗ್ ಬಿಡ್ತಾರಾ? ಸರಿ ಉತ್ತರ ಹೇಳಿದ ಯಾರಾದ್ರೂ ಒಳಗೋಗ್ಬೋದು ಸ್ವಾಮಿ. ಈ ಕನ್ನಡಿ ಬಗ್ಗೆ ನಾನು ಕೇಳಿದ್ದೆ. ನಾನೇ ಇದಕ್ಕೆ ಕೇಳಬೇಕಾದ ಅನೇಕ ಪ್ರಶ್ನೆಗಳಿವೆ. ಇರ್ಲಿ, ನೀವೇ ಒಳಗೋಗ್ಬೇಕು? ನೋಡಿದ್ರೆ ಯಾರೋ ಋಷಿ ಮುನಿ ತರ ಕಾಣ್ತಿದ್ದೀರಾ. ಋಷಿನೂ ಅಲ್ಲ, ಮುನಿನೂ ಅಲ್ಲ, ನಾನೊಬ್ಬ ಬುದ್ಧನ ಉಪಾಸಕ. ಆ ಪುಸ್ತಕ ಯಾವುದು? ಇದು ಸಂವಿಧಾನ. ಏನಂದ್ರಿ? ಯಾವ ವಿಧಾನ? ಸರಿಯಾಗಿ ಬದುಕೋ ವಿಧಾನ. ಇದನ್ನಿಲ್ಲಿ ಪಾಠ ಮಾಡೋಕೆ ನಾನ್ ಬಂದಿದ್ದೀನಿ. ಅದಕ್ಕೇನು ಹೋಗ್ಬೋದು, ಆದ್ರೆ ಈ ಕನ್ನಡಿ ಒಳಗ್ ಬಿಡ್ಬೇಕಲ್ಲ. ಇಲ್ಲೂ ಇದೇ ಟ್ರೀಟ್ಮೆಂಟಾ? ಹೊರಗೆ ನಿಂತು ನಿಂತು ಸಾಕಾಗಿದೆ. ಈ ಕಲ್ಯಾಣದ ಬಾಗಿಲಲ್ಲೂ ಹೊರಗೆ ನಿಲ್ಲಬೇಕಾ? ಹೊರಗಲ್ಲ, ಎದುರಿಗೆ, ಕನ್ನಡಿ ಎದುರಿಗೆ. ಅದು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಮಾತ್ರ ಒಳಗೆ. ಹಾಗಾದರೆ ಕನ್ನಡಿ ಎದುರು ಹೋಗಿ ನಿಲ್ಲುತ್ತೇನೆ. ಯಾರ ಸಂಕಟ ಯಾರಿಗೆ ಗೊತ್ತಾಗಲ್ಲ? ಹೊರಗೆ ನಿಂತವನ ಸಂಕಟ ಒಳಗಿರುವವರಿಗೆ ಗೊತ್ತಾಗಲ್ಲ. ಹಗಲು ಮಾತ್ರ ಸತ್ಯ ಎಂದುಕೊಂಡವನಿಗೆ ರಾತ್ರಿಯ ಸತ್ಯ ಗೊತ್ತಾಗಲ್ಲ. ಒಸ್ತಿ ಲಾಚಿ ನಿಲ್ಲಿಸ್ಪಟ್ಟವನ ಸಂಕಟ ಗರ್ಭಗುಡಿಯಲ್ಲಿರುವವನಿಗೇ ಗೊತ್ತಾಗಲ್ಲ. ಅಸ್ಪೃಶ್ಯತೆ ಎನ್ನುವ ಕೊಳ್ಳು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಬದುಕುತ್ತಿರುವುದೆಲ್ಲಿ? ಅಸ್ಪೃಶ್ಯತೆ ಎನ್ನುವ ಪೊಳ್ಳು ಹುಟ್ಟಿದ್ದು ಭಾಷೆಯಲ್ಲಿ, ಬೆಳೆದದ್ದು ಮೆದುಳಿನಲ್ಲಿ, ಈಗ ಅದು ರಕ್ತದ ಕಣಕಣದಲ್ಲೂ ವ್ಯಾಪಿಸಿದೆ. ಯಾರ್ಯಾರಿಗೆ ಯಾವ್ಯಾವುದರಿಂದ ಬಿಡುಗಡೆ ಬೇಕಿದೆ? ಬ್ರಾಹ್ಮಣರಿಗೆ ಬ್ರಾಹ್ಮಣತ್ವದಿಂದ, ಚಾಂಡಾಲರಿಗೆ ಚಾಂಡಲತ್ವದಿಂದ ಬಿಡುಗಡೆ ಬೇಕಿದೆ. ಚಾಂಡಾಲತ್ವದ ಹಾಗೆಯೇ ಬ್ರಾಹ್ಮಣ್ಯವು ಬಂಧನವೇ. ಮನುಷ್ಯನಾಗಲು ಎರಡರಿಂದಲೂ ಬಿಡುಗಡೆ ಪಡೆಯಬೇಕಿದೆ. ಚೇಳು ಕಚ್ಚದಿದ್ದರೂ, ವಿಷ ಏರದೇ ಇದ್ದರೂ, ಗಾಯ ಆಗದೇ ಇದ್ದರೂ, ಕಿರುಚಾಡುವ ರೋಗಕ್ಕೆ ಏನು ಔಷಧ? ಹುಟ್ಟದೇ ಇರೋ ಗಿಡದ ಎಲೆಗಳನ್ನು ಮುಟ್ಟದೆ ತಂದು ಮುಟ್ಟಿಸಿಕೊಳ್ಳದವರಿಗೆ ಹಚ್ಚಿದರೆ ರೋಗ ವಾಸಿಯಾಗುತ್ತದೆ. ಕೊನೆಯ ಪ್ರಶ್ನೆ, ಒಳಗೆ ಹೊರಗೆ ಎಂಬ ತಾರತಮ್ಯವನ್ನು ನಿವಾರಿಸುವುದು ಹೇಗೆ? ಮೊದಲು ಬುದ್ಧನ ಬಯಲಿಗೆ, ಅಲ್ಲಮ್ಮನ ಬಯಲಿಗೆ, ನಿಸರ್ಗ ವಿವೇಕದ ಬಯಲಿಗೆ ಬರಬೇಕು. ಬಹುತ್ವ, ವಿಜ್ಞಾನ ಮತ್ತು ಪ್ರಜಾಸತ್ತಾತ್ಮಕವಾದ ಬಾಳನ್ನು ಬಾಳುವುದರಿಂದ ನಿವಾರಿಸಿಕೊಳ್ಳಬಹುದು. ಅಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು. ನೀವು ನಮ್ಮೊಳಕ್ಕೆ ಅಥವಾ ನಿಮ್ಮೊಳಕ್ಕೆ ಬರಬಹುದು. ಅವ್ರಿವ್ರ ಕಥೆನೇ ನೋಡ್ತಿದ್ದೀವಿ, ಈ ಕನ್ನಡಿ ಕಥೆನೇ ಹೇಳಲಿಲ್ಲ. ಇರ್ಲಿ, ಈ ಕನ್ನಡಿ ಇದ್ದದ್ದು ಒಬ್ಬ ಕಳ್ಳನ ಮನೆಯಲ್ಲಿ. ಅದೆಲ್ಲಿಂದ ಕದ್ದು ತಂದಿದ್ನೋ ತಿಳಿದು. ಅವನು ಸಾಮಾನ್ಯ ಕಳ್ಳ ಅಲ್ಲ, ಐರಾಟಿ ಕಳ್ಳ. ಈ ಕನ್ನಡಿನ ಕದ್ದು ತಂದು ತನ್ನ ಮನೇಲಿ ಇಟ್ಕೊಂಡಿದ್ದ. ಕಲ್ಲು ನೀರು ಕರಗೋ ಹೊತ್ನಲ್ಲಿ ಕಳ್ತನಕ್ಕೆ ಹೋಗ್ತಿದ್ದ. ಕಳ್ತನಕ್ಕೆ ಹೋಗೋ ಮುಂಚೆ ಈ ಕನ್ನಡಿ ಎದುರು ನಿಲ್ತಿದ್ದ. ಕನ್ನಡಿ ಹೇಳಿದ ಕಡೆಗೆ ಹೋಗಿ ಹೇಳಿದ ಮನೆ ಭಂಡಾರನ ಲೂಟಿ ಮಾಡ್ತಿದ್ದ. ಹೀಗೆ ಲೂಟಿ ಮಾಡಿ ಮಾಡಿ ಸಂಪತ್ತನ್ನ ರಾಶಿ ಹಾಕೊಂಡಿದ್ದ. ಒಂದು ದಿನ ಕನ್ನಡಿ ಎದುರು ನಿಂತು, ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ, ಬುರುಡೇಲಿ ಮೆದ್ಲಿಟ್ಟು ಕೊಟ್ನು 108 ಅಡಿಯನ್ನ. ಮುಂದೆ ಮೋಸ ಹಿಂದೆ ಮೋಸ, ಜೀವನ ಮೂರೆ ದಿನ ಬಿಡೋ ಚಿಂತೆನ.
ಬಾರು ಮಜಾ ಮಾಡೋಣ ಕುಣಿದು ಕುಪ್ಪಳಿಸೋಣ ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ ಬುರುಡೆಲ್ಲಿ ಮೆದಲಿಟ್ಟು ಕೊಟ್ನು 108 ಅಡಿಯನ್ನ ನಿನ್ನನ್ನ ಏನಂತ ಕರೆಯೋದೆ ಅನ್ನೋದೇ ಇಲ್ಲಿವರೆಗೆ ಗೊತ್ತಾಗ್ಲಿಲ್ಲ ನೋಡು. ನೀನೇನ್ ಗುರುನು ಬಂಧು ಅಥವಾ ನಾನೇ ಏನಾದ್ರೂ ಇರ್ಲಿ ಬಿಡು. ಇಲ್ಲಿವರೆಗೂ ಒಳ್ಳೆ ಕಳ್ಳತನ ದಾರಿ ತೋರಿಸಿ ಕಾಪಾಡ್ಕೊಂಡು ಬಂದಿದ್ದೀಯಲ್ಲ, ಅಷ್ಟೇ ಸಾಕು. ಈಗ ಎದುರಿಗೆ ನಿಂತದ್ದು ಕನ್ನ ಹಾಕಿ ಹಾಕಿ ಸಂಪತ್ತನ್ನ ಲೂಟಿ ಮಾಡಿ ಮಾಡಿ ಅದನ್ನೆಲ್ಲ ನೋಡಿ ನೋಡಿ ಬೇಜಾರಾಗೋಗಿದೆ. ಏನಾದ್ರೂ ಡಿಫ್ರೆಂಟ್ ಕಳ್ಳತನ ಮಾಡ್ಬೇಕನ್ಸ್ತಾ ಇದೆ. ಹೊಸ ಕಳ್ಳತನನ? ಅದಕ್ಕೆ ಏನಾದ್ರೂ ಹೊಸ ಕಳ್ಳತನ ಮಾಡೋದು ಹೇಳ್ಕೊಡು. ಇಲ್ಲಿವರೆಗೆ ಯಾರು ಮಾಡಿದಂಥದ್ದು ಅಂಥದ್ದೇನಾರ? ದುಡ್ಡು ಕಾಸು ಬೇಡವೇ? ಹಾಗಾದರೆ ಮನುಷ್ಯರ ಮನಸ್ಸುಗಳನ್ನು ಕದಿ, ಕನಸುಗಳನ್ನು ಕದಿ, ಪ್ರೇಮಗಳನ್ನು ಕದಿ, ಒಳ್ಳೆತನಗಳನ್ನು ಕದಿ, ಸುಳ್ಳುಗಳನ್ನು ಕದಿ, ಲಂಪಟತನಗಳನ್ನು ಕದಿ, ಕದ್ದದ್ದನ್ನು ಅನುಭವಿಸು. ಏನೋ ಬೇರೆಯವರ ಮನಸ್ಸಿನಲ್ಲಿರೋದನ್ನು ಕಲಿಯೋದೆ? ಇದೊಂಥರ ಚಾಲೆಂಜಿಂಗ್ ಆಗಿದೆಯಲ್ಲ. ಹೌದು, ಬೇರೆಯವರ ಮನಸ್ಸಿನ ಭಾವನೆಗಳು, ಆಸೆ, ಆಮಿಷಗಳು, ರುಚಿ, ಸಂವೇದನೆಗಳು, ಒಳ್ಳೆತನಗಳು, ಸುಳ್ಳುಗಳು ಎಲ್ಲ ಕದ್ದು ತಂದು ಅನುಭವಿಸು. ಆಗಲಿ, ಎಲ್ಲವನ್ನೂ ಕದಿಯುತ್ತೇನೆ, ಆದರೆ ಒಳ್ಳೆತನ ಮಾತ್ರ ಕದಿಯಲ್ಲ. ಯಾಕೆ? ಜನರ ಬಳಿ ಕಡಿಮೆ ಇರೋದು ಅದೇ. ಅದನ್ನು ನಾ ಕದ್ದರೆ ಅವ್ರಿಗೆ ಕಷ್ಟ ಆಗ್ಬೋದು. ಜೊತೆಗೆ ಅದನ್ನು ಇಟ್ಕೊಂಡು ಮೇಂಟೈನ್ ಮಾಡೋದು ಕೂಡ ಬರೇ ಕಷ್ಟದ ಕೆಲಸ. ಅವತ್ತಿಂದ ಆ ಐನಾತಿ ಕಳ್ಳ ಬೇರೆಯವರ ಮನಸ್ಸಿನ ಭಾವನೆಗಳನ್ನು, ಸಂವೇದನೆಗಳನ್ನು, ಸುಳ್ಳುಗಳನ್ನು ಕಲಿಯಲು ಆರಂಭಿಸಿದ. ಮೊದಲಿಗೆ ಭಾರೀ ಮೋಜೆನಿಸುತ್ತಿತ್ತು. ಮನುಷ್ಯರ ಮನಸ್ಸಿನ ಒಳಲೋಕಗಳನ್ನು ಕಂಡು ದಂಕುಗಳಿದು ಹೋದ. ಅವು ಕೊನೆ ಮುಟ್ಟಲಿಲ್ಲ. ಬರುತ್ತಾ ಅವು ಸಹ ಬೇಸರವೆನಿಸಲಾರಂಭಿಸಿದವು. ಕಿಲುಬು ಹಿಡಿದ ಅವೇ ಆಸೆ, ದುರಾಸೆ, ಲಾಲಸೆ ಮತ್ತೆ ಕನ್ನಡಿ ಎದುರಿಗೆ ಬಂದು ನಿಂತ. ಮತ್ತೇನ್ ಮಚ್ಚ, ಯಾಕಿಷ್ಟು ಡಲ್ಲಾಗಿದೆಯಾ? ಹೊಸ ಕಳ್ಳತನ ಇಷ್ಟವಾಗಲಿಲ್ವೇ? ಸ್ವಲ್ಪ ದಿನ ಚೆನ್ನಾಗೇ ಇತ್ತು. ಎಂತೆಂತೋ ಸಿಕ್ಕಿದ್ರು ಅಂತೀಯ? ಎಂತೆಂತವರು? ಅಯ್ಯೋ, ಒಬ್ಬೊಬ್ರು ಒಂದೊಂಥರ. ನಾನೇ ಹೀನಾತಿ ಅನ್ಕೊಂಡಿದ್ದೆ. ಇವ್ರ ಮುಂದೆ ನಾನೇನು ಅಲ್ಲ. ಸದ್ಯ ಇವರೆಲ್ಲ ಮೊಬೈಲ್ಗೆ ಮಠ ಮಾಡೋರೆ, ಅದಕ್ಕೆ ಬಚಾವ್. ಈ ಮೊಬೈಲ್ನ ಲೋಕ ಸಾಮಾನ್ಯವಾದದ್ದಲ್ಲ. ಬೇಕಾದ್ರೆ ನೀನೇ ನೋಡು. ಬಿಂಕದ ಸಿಂಗಾರಿ ಮೈಟೊಂಕಿನ ಬೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧು
ಅದು ಬೋರಾಗಿದೆ. ಯಾಕೆ? ಎಲ್ಲರ ಮನಸ್ಸಿನೊಳಗೂ ಅದೇ ಮಾಲುಗಳು, ಅದೇ ಗೂಗಲ್ಲು, ಅದೇ ಫ್ಲಿಪ್ಕಾರ್ಟು, ಅದೇ ಮಿಂತ್ರ. ಈ ಕಳ್ಳತನ ಮಾಡೋದಕ್ಕಿಂತ ಗೂಗಲ್ನ ತವರುತ್ತಾ ಕೂದರೆ ಸಾಕು, ಎಲ್ಲ ಅದೇ ಸಿಗ್ತವೆ. ಈಗ ನೀನೇ ಹೇಳು, ಏನನ್ನ ಕದಿಲೆ? ಕಳ್ಳತನ ಮಾಡಿ ಮಾಡಿ ಅದಕ್ಕೆ ಜೋತು ಬಿದ್ದಿದ್ದೀಯ, ಅದೇ ಕಟವಾಗಿದೆ, ಅದರಲ್ಲೇ ಬಂದಿಯಾಗಿದ್ದೀಯ. ಆದ್ದರಿಂದ ನೀನು ಹೊರಗೆ ಬರಬೇಕು, ನಿನಗೆ ಬಿಡುಗಡೆ ಬೇಕು. ಬಿಡುಗಡೆಯನ್ನು ಕದಿ. ನನ್ನನ್ನು ಬಂಧಿಸಲಾಗಿದೆಯೇ? ಈವರೆಗೂ ನಾನು ಯಾರ ಕೈಗೂ ಸಿಕ್ಕಿಲ್ಲ, ಇನ್ನು ಬಂಧಿಸಲು ಹೇಗೆ ಸಾಧ್ಯ? ಇದೇ ಇದೇ ನಿನ್ನನ್ನು ಬಂಧಿಸಿರೋದು. ನಾನು ಯಾರು ಹಿಡಿಯಲಾಗದ ಕಳ್ಳ ಅಜಯ ಎಂಬ ಬಂಧನದೊಳಗೆ ಸಿಲುಕಿದ್ದೀಯ. ಹೌದೇ? ಇದರಿಂದ ಬಿಡುಗಡೆಯಾಗಬೇಕೆ? ಹಾಗಾದರೆ ಬಿಡುಗಡೆಯನ್ನೇ ಕದಿಯುತ್ತೇನೆ. ಅದು ಸಾಧ್ಯವಿಲ್ಲ. ನಿನ್ನ ಕನ್ನಗತ್ತಿಯಂತ ಸಲಕರಣೆಗಳು ಸಾಕಾಗುವುದಿಲ್ಲ, ಬೇರೆ ಬೇಕು. ಅವೆಲ್ಲ ಎಲ್ಲಿ ಸಿಗ್ತವೆ ಹೇಳು, ಈಗಲೇ ಕದ್ದು ತರುತ್ತೇನೆ. ನೀನೇ ಹುಡುಕು. ಈಗಾಗಲೇ ಬಿಡುಗಡೆ ಪಡೆದವರು ಯಾರಾದರೂ ಇದ್ದರೆ ಅವರ ಬಳಿ ಹೋಗು, ಅವರ ಒಳಗನ್ನು ಕದಿ. ಬೇರೆಯವರ ಮನಸ್ಸಿನಲ್ಲಿರೋದನ್ನು ಕದಿಯುವುದೇ? ಅದು ಬಿಡುಗಡೆ ಪಡೆದವರ ಮನಸ್ಸನ್ನೇ. ಹೌದು. ಅಂತವರು ಯಾರಿದ್ದಾರೆ, ಎಲ್ಲಿದ್ದಾರೆ? ನನಗೆ ಗೊತ್ತಿರುವ ಒಬ್ಬನಿದ್ದಾನೆ. ಎಲ್ಲಿ? ನನ್ನೊಳಗೆ ಬಾ, ತೋರಿಸುತ್ತೇನೆ. ಇದೇನಿದು? ಈ ಕತ್ತಲೆ ಮುಗಿತಾನೆ ಇಲ್ವಲ್ಲ? ಒಂದೂರು ಕಾಣ್ತಾ ಇಲ್ಲ. ಇದೇನ್ ಕಾಡೋ ನಾಡೋ ಒಂದೂ ಗೊತ್ತಾಗ್ತಾ ಇಲ್ವಲ್ಲ? ಬಾ ಬಂದು, ಏನನ್ನು ಹುಡುಕುತ್ತಿದ್ದೀಯಾ? ನನ್ನಿಂದೇನಾದರೂ ಸಹಾಯ ಬೇಕೇ? ನಿಮಗೇಕೋ ನಿಜ ಹೇಳಬೇಕು ಅನಿಸ್ತಾ ಇದೆ. ನಾನೊಬ್ಬ ಕಳ್ಳ, ಬಿಡುಗಡೆಯನ್ನು ಕದಿಯಬೇಕಾಗಿದೆ. ಅದಕ್ಕೆ ಅದನ್ನು ಕದಿಯಲು ಸಲಕರಣೆಗಳು ಬೇಕು. ಅವು ನಿನ್ನೊಳಗೂ ಇವೆಯಲ್ಲ? ನನಗೆ ಗೊತ್ತಿಲ್ಲ. ಬಿಡುಗಡೆ ಪಡೆದವರ ಒಳಗನ್ನು ಕದ್ದರೆ ಸಿಗುತ್ತೆ ಎಂದು ಕನ್ನಡಿ ಹೇಳಿದೆ. ಹಾಗಾದರೆ ನನ್ನೊಳಗನ್ನು ಕದಿ, ನನ್ನೊಳಗೆ ಬಾ. ಇದೇನಿದು? ಬೆಳಕಿನ ಮನುಷ್ಯ ಎಲ್ಲಿ? ನಾನೆಲ್ಲಿದ್ದೇನೆ? ನನ್ನ ಮನೆ ಸಂಪತ್ತೆಲ್ಲ ಎಲ್ಲಿ? ಇರಲಿ, ಕನ್ನಡಿಯನ್ನೇ ಕೇಳೋಣ. ಇದೇನಿದು? ವಿಚಿತ್ರವಾಗಿದೆಯಲ್ಲ. ಕನ್ನಡಿಯಲ್ಲಿ ಪ್ರತಿಬಿಂಬನೇ ಕಾಣ್ತಾ ಇಲ್ಲ. ಆದರೂ ಮನಸ್ಸಿಗೆ ನಿರಾಳ ಅನ್ನಿಸ್ತಾ ಇದೆ. ಮನೆ ಸಂಪತ್ತು ಎಲ್ಲ ಹೋಗಿ ಹಗುರವಾದಂತಿದೆ. ಸುತ್ತ ಬರಿ ಬಯಲು, ಯಾವ ಕಡೆನಾದರೂ ಹೋಗಬಹುದು. ಜೊತೆಗಾರನಾಗಿ ಕನ್ನಡಿ ಇದೆಯಲ್ಲ. ಮುಂದೆ ಯಾರು ಸಿಕ್ಕಾರು, ಅವರನ್ನು ದಾರಿ ಕೇಳಿದ್ರೆ ಆಯಿತು. ಓ, ಇಲ್ಲೊಂದು ಬಾವಿ ಇದೆ, ಮೆಟ್ಟಿಲು ಇವೆ. ನನಗೂ ಬಾಯಾರಿಕೆಯಾಗಿದೆ. ನೀರು ಕುಡಿದು ಆಯಾಸ ಕಳೆದುಕೊಳ್ಳುತ್ತೇನೆ.
ಈರಿಗೂ ಜಾತಿಯೇ? ಹಾಗಾದರೆ ನನ್ನ ಜಾತಿ ಯಾವುದು? ನನ್ನ ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲವಲ್ಲ. ಹಾಗಾದರೆ ನನ್ನ ಜಾತಿ ಯಾವುದು? ಇರಲಿ, ಕನ್ನಡಿಯನ್ನೇ ಕೇಳೋಣ. ಏನು? ನನ್ನ ಜಾತಿ ಯಾವುದು? ಮನುಷ್ಯ ಜಾತಿ. ಮನುಷ್ಯರು ಮಾಡಿಕೊಂಡಿರುವಲ್ಲಿ ನನ್ನ ಜಾತಿ ಯಾವುದು? ನಿನ್ನ ಅಪ್ಪ ಅಮ್ಮ ಹೇಳಿದ್ದು. ಅವರಿಗೆ? ಅವರ ಅಪ್ಪ ಅಮ್ಮ ಹೇಳಿದ್ದು. ಮತ್ತೆ ಇವರಿಗೆ? ಅವರ ಅಪ್ಪ ಅಮ್ಮ ಹೇಳಿದ್ದು. ಓ, ಇದು ಬಗೆಹರಂಗೆ ಕಾಣ್ತಾ ಇಲ್ಲ. ಅದು ಹಂಗೆ. ನನ್ನ ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲವಲ್ಲ. ಹಾಗಾದರೆ ನನ್ನ ಜಾತಿ ಯಾವುದು? ನೀನು ನಿಜವಾದ ವಿಶ್ವಮಾನವ. ಅಪ್ಪ ಅಮ್ಮ ಹೇಳದಿದ್ರೆ ಜಾತಿ ಇರಲ್ಲ. ಜಾತಿ ಅನ್ನೋದು ಭಾಷೆಯಲ್ಲಿ ಕಟ್ಟಿಕೊಂಡ ಒಂದು ಕೊಳ್ಳು. ಭಾಷೆಯನ್ನು ಮರದ ಕೊಂಬೆಗೆ ನೇತು ಹಾಕಿರೋ ಸುಳ್ಳು. ಇಲ್ಲಿಯವರೆಗೆ ನನ್ನ ಬಂಧಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಹಂಗೆ ನೀನು ಕಾಪಾಡ್ಕೊಂಡು ಬಂದಿದ್ದೀಯ. ಈ ಜಾತಿ ನನ್ನ ಕಟ್ಟಿ ಹಾಕದ ಹಾಗೆ ನೋಡಿಕೊ. ಅದು ಸಾಧ್ಯವಿಲ್ಲ. ಯಾಕೆ? ನಿಜವಾದ ಸಂಕಟದಿಂದ ನಾನು ಯಾರನ್ನಾದರೂ ಪಾರು ಮಾಡಬಲ್ಲೆ. ಇಲ್ಲದ ಸುಳ್ಳು ಸಂಕಟದಿಂದ ಪಾರಾಗಿಸಲಾರೆ. ಮತ್ತೆ ಇದಕ್ಕೆ ಪರಿಹಾರ? ಅಂಬೇಡ್ಕರ್ ಅನ್ನೋ ಒಬ್ಬ ಅಸಲಿ ಮನುಷ್ಯನ ಹತ್ತಿರ ಹೋಗು. ದಾರಿ ಕಾಣಬಹುದು. ಸದ್ಯಕ್ಕೆ ಬಾಯಾರಿಕೆಯಾಗಿದೆ. ಈಗೇನು ಮಾಡಲಿ ಹೇಳು? ನೀರನ್ನು ಕದಿ. ಏನ್ ಮಾಡ್ತಾ ಇದ್ಯಾ? ಕಾಣ್ಸಲ್ವಾ? ಬೋರ್ಡ್ ಕಿತ್ತಾಕ್ತಾ ಇದ್ದೀನಿ. ಯಾಕೆ? ನಾನು ನೀರು ಕುಡಿಬೇಕು, ಅದಕ್ಕೆ. ಹಂಗೆಲ್ಲ ಮಾಡೋಂಗಿಲ್ಲ. ಏ? ನೋಡ್ಬೇಕು ಬರ್ತೀರ, ಕಾಣಿಸ್ತಿಲ್ವಾ? ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಆ ಕನ್ನಡಿ ಇದು. ಎಲ್ಲರನ್ನೂ ಬಾಳಿಸಬಲ್ಲ ವಿವೇಕದ ಕನ್ನಡಿ. ಇದು ಮೊದಲು ಕೋಡಿಮಠದ ಬಾಗಿಲಾಗೆ ಇತ್ತು. ಈಗ ಅದೇ ಕನ್ನಡಿನ ತಂದು ಕಲ್ಯಾಣದ ಬಾಗಿಲಿಗೆ ಇಟ್ಟಿದ್ದಾರೆ. ಈ ಕನ್ನಡಿ ಎದುರಿಗೆ ಒಂದು ದಿನ ಗುರು ಅಲ್ಲಮರು ಬಂದು ನಿಂತರು. ಅಲ್ಲ, ಈ ಬಸವಣ್ಣನವರಿಗೇನು ಚಾಂದಿನಿ? ಯಾಕೆ ಆ ಮಹಾನ್ ಬಗ್ಗೆ ಹಂಗ್ಯಾಕಂತೀಯ? ಮತ್ತಿನ್ನೇನು, ಯಾರೋ ಗುರು ಬರ್ತಾನಂತೆ, ಅವನನ್ನ ಗುರುತಿಸೋದು ಕಷ್ಟವಂತೆ. ಅದಕ್ಕೆ ಈ ಕನ್ನಡಿ ಇಟ್ಟಿದ್ದಾರಂತೆ. ಕನ್ನಡಿಯಲ್ಲಿ ಯಾರ ಪ್ರತಿಬಿಂಬ ಮೂಡುವುದಿವೋ ಅವರೇ ಗುರು. ಅಂತಹ ಮನುಷ್ಯನ ಗುರುತು ಹಿಡಿದು ನಾವು ಕರ್ಕೊಂಡು ಹೋಗ್ಬೇಕಂತೆ. ನಮ್ಗೂ ಕಾದು ಕಾದು ಸಾಕಾಗೈತೆ. ನಮ್ಮಪ್ಪ ಗುರು ಅದೆಂದು ಬರ್ತಾನೋ, ಬರೋದೇ ಇಲ್ವೋ. ಹಂಗ್ಯಾಕಂತೀಯ? ಬಸವಣ್ಣಗಿರೋ ವಿಶ್ವಾಸ ನಮ್ಗಿಲ್ಲ ನೋಡು. ಹಾಗೆ ಗುರು ಬರ್ತಾರಂತೆ, ಬಂದೇ ಬರ್ತಾರಂತೆ. ಆಗೋ ಆ ಕಡೆ ಈ ಕಡೆ ಬಸವಣ್ಣವರೇ ಬಂದಿದ್ದಾರೆ. ನಾವು ಈ ತತ್ವಪದವನ್ನು 16 ವರ್ಷಗಳಿಂದ ಆಡ್ತಾನೆ ಇದ್ದೀವಿ. ಒಮ್ಮೆ ಆದ್ರೂ ಬಸವಣ್ಣನವರು ಬರಲೇ ಇಲ್ಲ. ಆ ಮಹಾನುಭಾವನನ್ನು ಒಮ್ಮೆ
ಬೇಕಲ್ವಾ? ಹಾಗೆ ಈಗಿನ ಕಲ್ಯಾಣವಾಗಿ ಇದೆಯೋ ಇಲ್ವೋ ಅಂತ ನೋಡೋಕೆ ನಮ್ ಗುರು ಬೇಕು ಕಣಪ್ಪ. ಈ ಕಲ್ಯಾಣ ಅನ್ನೋದು ಅವರೆಲ್ಲರೂ ಸೇರಿ ಉತ್ತ ಹೊಲ ಆದ್ರೂ ಏನಾಯ್ತು? ಬರ್ತಾ ಬರ್ತಾ ಅಂಗಳದಾಗೆ ಕಸ ಸೇರೋ ಹಂಗೆ ರಂಡು ಪುಂಡುಗಳೆಲ್ಲ ಜಂಗಮರ ಹೆಸರಲ್ಲಿ ಕಲ್ಯಾಣ ಸೇರ್ಕೊಂಡ್ರು. ಕಾಯಕ ಮರೆತರು, ಹೊತ್ತಿಗೆ ದಾಸೋಹ ಬಂದ್ರು. ಜಾತಿ ಮುಟ್ಟು ಮೈಲಿಗೆ ಅನ್ನೋ ತಾರತಮ್ಯನ ಮತ್ತೆ ಮತ್ತೆ ನೆನಪಿಸೋ ಹಂಗೆ ಏನೇನೋ ನಡೀತಾ ಹೋದ್ರು. ಇದನ್ನೆಲ್ಲ ನೋಡಿ ಸಂಕಟ ತಾಳಲಾದೆ ಆವತ್ತು ಕರೆದು ಹೊರಟೋದವ್ರು ಇವತ್ತು ಬರ್ತಾವ್ ನೋಡು. ಆಗೋ ಮಾಯಕಾರ ಮಂಟೇನ ಬರೀ ಬರ್ತಿದಾರ ನೋಡು. ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಆದಿ ಜ್ಯೋತಿ ಬನ್ಯೋ ನನ್ನ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ನನ್ನ ಪರಂಜ್ಯೋತಿ ಬನ್ಯೋ ಅಂಟೇದ ಲಿಂಗು ಬನ್ಯೋ ಅಂಟೇದ ಒಡೆಯ ಬನ್ಯೋ ಅಯ್ಯ ಪದವ ನಾಡೋ ನಾಲ್ಗೆ ಮ್ಯಾಲೆ ಒಂದೊದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇರ ಲಿಂಗಯ್ಯ ನೀವೇ ಬನ್ಯೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇರ ಲಿಂಗಯ್ಯ ನೀವೇ ಬನ್ಯೋ 12 ಗಂಡುಗ ಅಂಗಿ ಸೊಪ್ಪ ಧರಿಸಿ 6 ಗಂಡುಗ ಹಸಿ ಸುಣ್ಣ ಬೆರೆಸಿ ಸಿದ್ಧಪಡಿಸಿದ ರಸವು ಅದು ನಾಗರಾಜನ ಹೆಸವು ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇರ ಲಿಂಗಯ್ಯ ನೀವೇ ಬನ್ಯೋ ಅಯ್ಯ ಪಾಲದ ಪಾವಾಡಕ್ಕೆಲ್ಲ ಒಂದೊದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇರ ಲಿಂಗಯ್ಯ ನೀವೇ ಬನ್ಯೋ ಇದೇನಿದು ಕಲ್ಯಾಣದ ಬಾಗಿಲೇ ಕಾಣ್ತಿಲ್ವಲ್ಲ? ಕಲ್ಯಾಣದ ಬಾಗಿಲು ಇಲ್ಲೇ ಇತ್ತಲ್ಲವೇ? ಈಗ ನೋಡಿದ್ರೆ ಒಂದು ದೊಡ್ಡ ಸರ್ಕಲ್, ಕಿಜಿ ಜನರ ಓಡಾಟ. ಇದೇನು ಯಾವುದೋ ಪ್ರತಿಮೆ? ಯಾರೋ ರಾಜ ಕತ್ತಿ ಹಿಡ್ಕೊಂಡು ಕುದುರೆ ಮೇಲೆ ಕೂತಂಗೈತೆ. ಓ, ನಮ್ ಬಸವಣ್ಣವ್ರ ಮುಖ ಇದ್ದಂಗೆ ಐತೆ. ಬಸವಣ್ಣವರು ರಾಜರಾಗಿದ್ದಾರೆ. ಇದ್ದರು ಇರಬಹುದು. ಇಲ್ಲೇ ಯಾರನ್ನಾದ್ರೂ ಮಾತಾಡಿಸಿ ನೋಡ್ತೀನಿ. ಹಲೋ, ಹೇಳು ಮಚ್ಚ. ಕಟ್ಕೊಂಡ್ ಸರ್ಕಲ್ ಇರೋ ಬರ್ತೀನಿ. ಅಲ್ಲೇ ಇರ. ಓ ಅಯ್ಯ, ಇಲ್ಲಿ ಕಲ್ಯಾಣದ ಬಾಗ್ಲು ಎಲ್ಲೈತೆ? ಏನಂದೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಬೇಸಾಯ ಮಾಡ್ಕೊಂಡು ಹೋಗು, ಅದೇ ಕರ್ಕೊಂಡು ಹೋಗ್ಬಿಡುತ್ತೆ. ಅಲ್ಲ ಹೇಳ್ಬೇಡಿ. ಬಂದೆ. ಹೇಳೆ. ಬಂದೆ. ಇದೇ ಏನಿದು? ಕಲ್ಯಾಣದ ಬಾಗಿಲು ದಾರಿ ಕೇಳಿದ್ರೆ ಮತ್ತೇನೋ ಹೇಳಿ ಹೋದನಲ್ಲ. ಈಗ ಏನ್ ಮಾಡೋದು? ಇಲ್ಲೇ ಕಾವಲ್ಗಾರ ತರ ಇರೋ ಇವರನ್ನಾದ್ರೂ ಮಾತಾಡಿಸಿ ನೋಡ್ತೇನೆ. ಅಯ್ಯ, ಇಲ್ಲಿ ಕಲ್ಯಾಣದ ಬಾಗಿಲು ಎಲ್ಲೈತೆ? 106 ಲೈಟ್ ಹಾಕಿ ಜಗಮಗಿಸ್ತಿರೋ ಕಲ್ಯಾಣದ ಗೇಟ್ ಬಳಿ ನಿಂತ್ಕೊಂಡು ಅದನ್ನೇ ಹುಡುಕ್ತಿದ್ಯಲ್ಲ ಮುದ್ಕ. ಇದೇ ಕಲ್ಯಾಣದ ಬಾಗಿಲೇ ಕಾಣಿಸೋದಷ್ಟು ದೀಪಗಳನ್ನ ಹಾಕಿದಾರಲ್ಲ. ಇದಕ್ಕೆ ಇಷ್ಟೊಂದು ದೀಪಗಳೇಕೆ? ಬಾಗಿಲಿಗೆ ಯಾರಾದ್ರೂ ಡಿಕ್ಕಿ ಹೊಡಿದೇ ಇರ್ಲಿ ಅಂತ. ಅಯ್ಯೋ ಮುದುಕ, ಅಷ್ಟು ಗೊತ್ತಾಗಲ್ವೇ? 106 ರಾಜಕಾರಣಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಆ ಮುಖ್ಯಮಂತ್ರಿಗಳು ಬಂದೋಗೋ ಜಾಗ ಅಲ್ವೇ? ಅದಕ್ಕೆ ಇಷ್ಟು ಡೆಕೋರೇಷನ್. ಇದನ್ನು ಇಲ್ಲಿ ಯಾರಿಟ್ಟಿದ್ದಾರೆ? ಯಾಕಿಟ್ಟಿದ್ದಾರೆ? ಬಸವಣ್ಣವ್ರು ಇಟ್ಟಿದ್ದಾರೆ. ಅವ್ರು ಗುರು ಬರ್ತಾರಂತೆ. ಅವ್ರನ್ನ ಗುರುತಿಡ್ಬೇಕಂತ ಈ ಕನ್ನಡಿ ಇಟ್ಟಿದ್ದಾರೆ. ಓಹೋ, ಈ ಕನ್ನಡಿ ಗುರು ಅಂತ ತೋರಿಸ್ತದಂತ? ಹೌದು, ಬಸವಣ್ಣವ್ರು ಹೇಳಿದ್ದಾರೆ, ಕನ್ನಡಿಯಲ್ಲಿ ಯಾರ ಪ್ರತಿಬಿಂಬ ಮೂಡುವುದಿಲ್ವೋ ಅವರೇ ಗುರು. ಅಂತಹ ಇದಿಲ್ಲದ ಮನುಷ್ಯನ ನೋಡಕ್ಕಂತಾನೆ ನಾವು
ನೀನ್ಯಾರು? ಎಲ್ಲಿಗೆ ಹೋಗ್ತಿದ್ಯಾ? ಕಾಡಲ್ ಬೇಡ್ರಪ್ಪ, ನಾನೊಬ್ಬ ಮುದುಕ. ಅದು ಕಾಣಿಸುತ್ತೆ, ಎಲ್ಲಿಗೆ ಹೋಗ್ಬೇಕಂದೆ? ಬಸವಣ್ಣವ್ರ ಹತ್ತಿರ. ಹಾ ಏನಂದೆ? ಬಸವಣ್ಣವ್ರ ಹತ್ರನ? ಅವ್ರ ಹತ್ರ ನಿಮ್ಗೇನ್ ಕೆಲ್ಸ? ಏನಾಗ್ಬೇಕು? ಅವರಿಂದ ನನ್ಗೆ ಏನಾಗ್ಬೇಕಾಗಿಲ್ಲಪ್ಪ. ಮತ್ತೆ ಬಸವಣ್ಣವ್ರ ನೋಡ್ಬೇಕು? ಅವರಿಂದ ಕಲ್ಯಾಣವನ್ನು, ಕಲ್ಯಾಣದಿಂದ ಅವರನ್ನು ಬಿಡಿಸ್ಬೇಕಿತ್ತು. ಓ ಇದು ಗಾಂಧೇಸು ಮುದುಕರಿಗೆ ಅರ್ದು ಬರಲಾಗಿದೆ. ಅದು ಹಂಗಲ್ಲ ಕಣ್ರಪ್ಪ, ಬಸವಣ್ಣನಿಗೆ ಇದು ಕಷ್ಟದ ಕಾಲ. ಅವರ ಮಾತು ಕೇಳಿಸಿಕೊಳ್ಳೋರು ಈಗ ಯಾರೂ ಇಲ್ಲ. ಅವ್ರೀಗ ಕಲ್ಯಾಣದಿಂದ ಬಿಡುಗಡೆ ಬೇಕಾಗಿದೆ. ಎಲ್ಲ ಮುದುಕ ಏನಂದೆ? ನಮ್ಮ ಬಸವಣ್ಣವ್ರ ಹತ್ರ ಈಗ ಎಂತೆಂತವ್ರು ಬರ್ತಾರೆ ಗೊತ್ತಾಯ್ತಾ? ಗೊತ್ತಿಲ್ಲ ಕಣ್ರಪ್ಪ. ಮುಖ್ಯಮಂತ್ರಿಗಳು, ಮುಂದಿನ ಮುಖ್ಯಮಂತ್ರಿ ಅಂತ ಅನ್ಕೊಂಡಿರೋರು, ಬಸವಣ್ಣ ಮೂರ್ತಿ ಮಾಡೋ ಕಾಂಟ್ರಾಕ್ಟ್ದಾರರು, ಮೂರ್ತಿ ಮಾಡೋ ಶಿಲ್ಪಿಗಳು, ಅದಕ್ಕೆ ದುಡ್ಡು ಸುರಿಯೋ ಶ್ರೀಮಂತರು. ಸಾಕು ಕಣ್ರಪ್ಪ ಸಾಕು. ಯಾರಾದ್ರೂ ಶರಣರು ಬರ್ತಾರಾ? ಇಲ್ಲಿ ವಿಭೂತಿ ಇಟ್ಕೊಂಡಿರೋರೆಲ್ಲ ಶರಣರೇ. ನಾನ್ ಕೇಳ್ತಾ ಇರೋದು ಅವರನ್ನಲ್ಲಪ್ಪ. ಮತ್ತಿನ್ಯಾರು? ಹಡಪದ ಅಪ್ಪಣ, ಅಂಬಿಗರ ಚೌಡಯ್ಯ, ಅಕ್ಕ ಮುಕ್ತಾಯಕ್ಕ, ಇವ್ರ್ಯಾರಾದ್ರು? ಯಾವ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ. ನೀನ್ ಯಾರು ಹೇಳ್ತಿದ್ಯೋ ಅವ್ರು ನಮಗ್ ಗೊತ್ತಿಲ್ಲ. ಅವ್ರು ಯಾರು ಇಲ್ಲದೆ ಬಸವಣ್ಣ ಇರೋಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಕಲ್ಯಾಣದಲ್ಲಿರೋರು ಬಸವಣ್ಣವ್ರಲ್ವಾ? ಅವರು ಬಸವಣ್ಣರಲ್ಲ, ಮತ್ತಿನ್ಯಾರು? ಅವರು ಉತ್ಸವ ಮೂರ್ತಿ. ಎಲ್ಲ ನಮ್ಮ ಬಸವಣ್ಣನವರನ್ನೇ ಬಸವಣ್ಣನಲ್ಲ ಅಂತಾರಲ್ಲ. ಇವ್ರಿಗೆ ಎಷ್ಟು ಅಹಂಕಾರ! ಅಹಂಕಾರ ಅಲಂಕಾರ ಎಲ್ಲ ಒಳಗಿರೋರಿಗೆ ಕಣ್ರಪ್ಪ. ಹೊರಗೆ ಬಯಲಿನಲ್ಲಿ ನಿಂತವ್ರಿಗೆ ಏನೂ ಇರಲ್ಲ. ಎಲ್ಲ ಮುಚ್ಚ, ಒಳಗಿರೋರ್ಗೆಲ್ಲ ಅಹಂಕಾರ ಅಂತಾನಲ್ಲ. ಮೊದ್ಲು ಇವ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು. ನಾನೀಗ ಇರೋದೇ ಹೊರಗೆ ಬಯಲಿನಲ್ಲಿ ಅಲ್ವೇನ್ರಪ್ಪ. ಬಯಲಿನಿಂದ ಬಯಲಿಗೆ ನೂಕಕ್ಕಾಗುತ್ತಾ? ಈ ಮುದುಕ ನಮ್ಮ ಮೆದುಳಿಗೆ ಕೈ ಹಾಕ್ತಾನೆ. ಮೊದ್ಲು ಇವನನ್ನ ಆ ಕಡೆ ತಳ್ಬೇಕು. ಓ ಬಸವಣ್ಣ ಬರ್ತಿದ್ದಾರೆ ಅಂತ ಕಾಣುತ್ತೆ. ಏ ಮುದ್ಕ ಆ ಕಡೆ ಸರಿ. ನಿಮ್ ಬಸವಣ್ಣವ್ರು ಬಂದ್ರೆ ನನ್ನ ಒಳಗಾಚೆ ಹೋಗ್ತಾರೆ ಬಿಡ್ರಪ್ಪ. ಈ ಹುಚ್ಚನನ್ನ ಇಲ್ಲೇ ಬಿಟ್ರೆ ನಮ್ ಕೆಲ್ಸಕ್ಕೆ ಸಂಚಾರ ತರ್ತಾನೆ. ಮೊದ್ಲು ಇವ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು. ಅಯ್ಯೋ, ಕನ್ನಡಿಯಲ್ಲಿ ಇವರ ಪ್ರತಿಬಿಂಬ ಮೂಡುತ್ತಾನೆ ಇಲ್ವಲ್ಲ. ಹಂಗಾದ್ರೆ ಇವರೇ ಬಸವಣ್ಣನವರ ಗುರು ಅನ್ಸುತ್ತೆ. ಬಾ, ಕ್ಷಮಿಸಿ ಗುರುಗಳೇ. ಶರಣು ಗುರುವೇ, ಅಂತೂ ನಿಮ್ಮ ದರ್ಶನ ಕೊಟ್ಟಿರಲ್ಲ, ಧನ್ಯನಾದೆ. ನೀನು ಯಾರಪ್ಪ? ಗುರುವನ್ನು ಕಾಣಲು ಹಂಬಲಿಸುತ್ತಿರುವ ಆ ನಿಮ್ಮ ಕಟ್ಟಕಡೆಯ ಶಿಷ್ಯ, ಕಡೆ ಮನುಷ್ಯ ಬಸವಣ್ಣ ಗುರುವೇ. ಬಸವಣ್ಣ, ನನಗೆ ಯಾವ ಗುರುನೂ ಇಲ್ಲ, ಯಾವ ಶಿಷ್ಯನೂ ಇಲ್ಲ. ಆ ಗುರು ಪಟ್ಟ ಬಡ್ಡಾಟವೂ ನನಗೆ ಬೇಡ. ಯಾರಿಗೆ ಯಾರ ಬಂಧನವೂ ಬೇಡ. ಎಲ್ಲ ಅವರವರ ದಾರಿ ಅವರೇ ಹಿಡಿಬೇಕು. ಅವರವರ ದಾರಿ ಹಿಡಿಸೋದೇ ನನ್ನ ದಾರಿ. ಆಗಲಿ ಗುರುವೇ, ಸದ್ಯ ಈ ಕಲ್ಯಾಣದೊಳಕ್ಕೆ ಬಂದು ನಮಗೆ ಮುಂದಿನ ದಾರಿ ತೋರಿಸಬೇಕು. ಬಸವಣ್ಣ, ಕತ್ತಲಿದ್ದರೆ ದೀಪ ಹಚ್ಚಿ ಬೆಳಕ ಮಾಡಬಹುದು. ಆದರೆ ನಡುವಗಲಲ್ಲೇ ಇಷ್ಟೊಂದು ದೀಪಗಳನ್ನು ಕಂಡರೆ ನಾನು ಕಂಡು ಕತ್ತಲಿಕ್ಕುತ್ತೆ ಬಸವಣ್ಣ. ಇಲ್ಲಿ ಉರಿತಿರೋ ಜಾತಿ ದೀಪಗಳು, ಅಧಿಕಾರದ ದೀಪಗಳು, ಸಂಪತ್ತಿನ ದೀಪಗಳು ಇವೆಲ್ಲ ನನ್ನ ಕಣ್ಣಿಗೆ ಆಗಿ ಬರಲ್ಲ. ಇವುಗಳ ಜಂಜಾಟ ನಿನಗೆ ಗಪ್ಪ. ಗುರುವೇ, ನೀವು ಬಂದೇ ಬರ್ತೀರಾ ಅಂತ ಕ್ಷಣ ಕ್ಷಣವೂ ಕಾಯುತ್ತಾ ಹಂಬಲಿಸುತ್ತಿದ್ದೇನೆ. ಬಸವಣ್ಣ, ನನ್ನ ಹಿಂದೆ ಬಂದವರು ಮತ್ತೆ ಯಾರು ಹಿಂದಕ್ಕೆ ಹೋಗೇ ಇಲ್ಲ. ಗುರುವೇ, ನೀವು ಬಂದೇ ಬರ್ತೀರಾ ಅಂತ ಕ್ಷಣ ಕ್ಷಣವೂ ಕಾಯುತ್ತಾ ಹಂಬಲಿಸುತ್ತಿದ್ದೇನೆ. ನಿಮ್ಮನ್ನು ಗುರುತಿಸಲು ಸಾಧ್ಯವಾಗದೆ ಈ ಶಿವ ಕನ್ನಡಿಯನ್ನು ಇರಿಸಿದ್ದೇನೆ. ಅದಕ್ಕೆ ಕಾವಲುಗಾರರನ್ನು ನೇಮಿಸಿದ್ದೇನೆ. ನನ್ನ ಕಾಯುವಿಕೆ ಫಲ ಕೊಟ್ಟಿದೆ. ನನಗೆ ನೀವೇ ಮುಂದೆ ಸೇರಿಯಲ್ಲ. ಬಸವಣ್ಣ, ನನ್ನ ಹಿಂದೆ ಬಂದವರು ಮತ್ತೆ ಯಾರು ಹಿಂದಕ್ಕೆ ಹೋಗೇ ಇಲ್ಲ. ಬಸವಣ್ಣ, ನಿನ್ನ ಇಷ್ಟಲಿಂಗದ ಗತಿಯೇನಪ್ಪ? ಅದೇ ನಮಗೆ ದಾರಿ ತೋರಿಸಬೇಕು ಗುರುವೇ. ಅದು ದಾರಿ ತೋರಿಸೋದಾದರೆ ಗುರುಗೆ ಕೆಲಸ, ಅದರ ಹಿಂದೆ ಹೋಗು. ಮೊದಲು ಗುರು, ಆಮೇಲೆ ಲಿಂಗ, ಅದರ ಹಿಂದೆ ನಾನು. ಹಾಗಾದ್ರೆ ಆ ನಿನ್ನ 1,86,000 ಶರಣರು? ಕಾಯಕದ ಶರಣರು ಮಾತ್ರ ನನ್ನ ಬೆನ್ನ ಹಿಂದೆ, ದಾಸೋಹದ ಶರಣರಲ್ಲ. ಹಾಗಾದ್ರೆ ಆ ನಿನ್ನ 9 ಶರಣರು ಮಾತ್ರ ಮೊಡನೆ ಬರಲಿ. ಯಾರ್ಯಾರು ಗುರುವೇ? ಗುರುಬರ ಗುಂಡಯ್ಯಲಿಂಗ,
ಮಡಿವಾಳ ಮಾಂಚಲಿಂಗ, ಕಡಪದ ಅಪ್ಪಣಲಿಂಗ, ಕುಂಬಾರ ಗುಂಡಯ್ಯಲಿಂಗ, ಮಡಿವಾಳ ಮಾಂಚಲಿಂಗ, ದೇವಾಂಗ ದಾಸಯ್ಯಲಿಂಗ, ಮಾದರ ಚೆನ್ನಯ್ಯಲಿಂಗ, ಗಂಗಡಿಕಾರ ಗೌಡಲಿಂಗ, ವೀರಶೇಖರ ಶೆಟ್ಟಿ ಗೌಡಲಿಂಗ. ಜಗತ್ತಿನಲ್ಲಿ 9 ಲಿಂಗ. ಮುಂದೇನು ಗುರುವೆ? ಈಗ ಏನು ಮಾಡಲಿ? ಎಲ್ಲಿಗೆ ಹೋಗಲಿ? ನಿನ್ನ ಶಿವಕನ್ನಡಿ ಒಮ್ಮೆ ಕೇಳಿ ನೋಡು ಬಸವಣ್ಣ. ಆಗಲಿ. ಶಿವಕನ್ನಡಿಯೇ, ನಮ್ಮ ಮುಂದಿನ ದಾರಿ ಗುರಿ ಯಾವುದು? ಬಯಲಿಗೆ, ಸಿದ್ಧ ಬಯಲಿಗೆ, ಬುದ್ಧ ಬಯಲಿಗೆ, ಗುರು ಬಯಲಿಗೆ, ಶಿವ ಬಯಲಿಗೆ. ಎಲ್ಲರೂ ಗುರು ಮಾರ್ಗ ಹಿಡಿಯೋಣ, ಅರಿವಿನ ಮಾರ್ಗ ಹಿಡಿಯೋಣ. ಯಾರು ಯಾರ ಹಿಂದೆನೂ ಬರುವುದು ಬೇಡ, ಎಲ್ಲ ಹೊರವರ ದಾರಿ ಅವರೇ ಹಿಡಿಬೇಕು. ನಿಮಗೆ ನೀವೇ ಬೆಳಕು. ನಿಮ್ಮ ಹಿಂದೆ ಅಲ್ಲದಿದ್ದರೆ ಏನಂತೆ ಗುರುವೆ? ನಿಮ್ಮ ಜೊತೆಯಲ್ಲೇ ಬರುತ್ತೇನೆ. ನಮ್ಮ ಜೊತೆಯಲ್ಲಿ ಬರುವವರು ಬರಬೈದು. ಎಲ್ಲರೂ ಗುರು ಮಾರ್ಗ ಹಿಡಿಯೋಣ, ಅರಿವಿನ ಮಾರ್ಗ ಹಿಡಿಯೋಣ. ಬನ್ನಿ ಬನ್ನಿ, ಬಯಲಿಗೆ ಹೋಗೋಣ. ಶಿವ ವಚನಗಳನ್ನು ಕಟ್ಟೋಣ, ಹೊಸ ಬಾಳ್ವೆ ಬದುಕೋಣ, ಜನರ ನಡುವೆ ಹೋಗೋಣ. ಬೇಡ 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 ಕೊಲಬೇಡ, ಬೇಡ ಬೇಡ ಕೊಲಬೇಡ, ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಕಿರಿಯ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಕಿರಿಯ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಬಲಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಬಲಿ. ಶಾಂತಿ ಕಾಲೇಜ್ ಕಲಬುರಗಿ. ನನ್ನ ಹೆಸರು ಪ್ರಗತಿ, ಶಾಂತಿ ಕಾಲೇಜ್ ಮಳವಳ್ಳಿ ಅಂಕೋಳ. ಮದನ್ ಕುಮಾರ್, ಶಾಂತಿ ಕಾಲೇಜ್ ಮಳವಳ್ಳಿ. ದೀಪಿಕಾ, ಶಾಂತಿ ಕಾಲೇಜ್ ಮಳವಳ್ಳಿ. ಸುಷ್ಮಿತಾ ಜೆ, ಸೆಕೆಂಡ್ B.Com, ಶಾಂತಿ ಕಾಲೇಜ್ ದಡಪುರ. ಲಕ್ಷ್ಮಿ, ಸೆಕೆಂಡ್ B.Com, ಶಾಂತಿ ಕಾಲೇಜ್ ಮಳವಳ್ಳಿ. ರಶ್ಮಿತಾ, ಸೆಕೆಂಡ್ B.Com, ಶಾಂತಿ ಕಾಲೇಜ್ ತಿರುವನೂರು. ಫೈನಲ್ ಇಯರ್ BA, ಶಾಂತಿ ಕಾಲೇಜ್ ಅಮೃತೇಶ್ವರನಲ್ಲಿ. ಬಿಂದುಶ್ರೀ ಎಮ್ಮೆ, ಶಾಂತಿ ಕಾಲೇಜು ಮಳವಳ್ಳಿ. ಕಿರಣೇಶ್, ಫಸ್ಟ್ BA, ಸಿದ್ಧಲೂರು, ಶಾಂತಿ ಕಾಲೇಜ್. ರಶ್ಮಿ, ಸೆಕೆಂಡ್ B.Com, ಮಳವಳ್ಳಿ, ಶಾಂತಿ ಕಾಲೇಜ್. ರಾಧಾ, ಫಸ್ಟ್ ಇಯರ್ BA, ಶಾಂತಿ ಕಾಲೇಜ್ ಬ್ಲಕ್. ದಿವ್ಯಾ, ಸೆಕೆಂಡ್ B.Com, ಮಳವಳ್ಳಿ, ಶಾಂತಿ ಕಾಲೇಜ್. ರಕ್ಷಿತಾ, ಫಸ್ಟ್ BA, ಶಾಂತಿ ಕಾಲೇಜ್. ಇದುವರೆಗೆ ಅಭಿನಯಿಸಿದಂಥ ಶಾಂತಿ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಮಳವಳ್ಳಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ರಂಗಾಯಣದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ನಾಟಕದ ರಚನೆ ಡಾಕ್ಟರ್ ಎಸ್ ನಟರಾಜ್ ಬೂದಾಳು, ರಂಗವಿನ್ಯಾಸ ಶಶಿಧರ ಅಡಪ ಅವರು, ಸಂಗೀತದಲ್ಲಿ ಸುಬ್ರಹ್ಮಣ್ಯ ಮೈಸೂರವರು ಹಾಗೆ ಮುರಳಿ ಶೃಂಗೇರಿಯವರು, ಸಹ ನಿರ್ದೇಶನದಲ್ಲಿ ಉಮಾಶ್ರೀ ಮತ್ತು ಮಧುಶೇಖರ್ ಮಳವಳ್ಳಿಯವರು, ಪ್ರಸಾದನ ಶ್ರೀಕಾಂತ್ ಎಸ್. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ನಾಟಕದ ಬೆಳಕಿನ ವಿನ್ಯಾಸ ಹಾಗೂ ನಾಟಕದ ನಿರ್ದೇಶನ ಮಧು ಮಳವಳ್ಳಿಯವರು.